ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ, ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ಮುರಳಿಯಲ್ಲಿ ಬಾಬಾ ನೀನು ಮಾಡಿದೆ ಮೋಡಿ, ಮುರಳಿಯಲ್ಲಿ ಬಾಬಾ ನೀನು ಮಾಡಿದೆ ಮೋಡಿ, ಕೇಳಿ ಮುರಳಿ ನಲಿಯಿತು ಮನವು ಪ್ರೀತಿ ಹಾಡಿ, ನಿನ್ನೆ ಆತ್ಮಿಕ ನೋಟದಿ ಆಗಿಹೆವು ಪಾವನ, ನಿನ್ನೆ ಆತ್ಮಿಕ ನೋಟದಿ ಆಗಿಹೆವು ಪಾವನ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ಶ್ರೇಷ್ಠದ ಹಿಮಾಲಯದಂತೆ ಶ್ರೇಷ್ಠದ ಸಂಕಲ್ಪ, ಶ್ರೇಷ್ಠದ ಹಿಮಾಲಯದಂತೆ ಶ್ರೇಷ್ಠದ ಸಂಕಲ್ಪ, ತುಂಬಿದ ಹೃದಯದ ಪ್ರೀತಿಯು ಮನ ಆಯ್ತು ಮಂದಿರ, ತುಂತುರು ತುಂತುರು ಅತೀಂದ್ರಿಯ ಸುಖ ಸುರಿಸಿದೆ ಧಾರೆ, ತುಂತುರು ತುಂತುರು ಅತೀಂದ್ರಿಯ ಸುಖ ಸುರಿಸಿದೆ ಧಾರೆ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ಅಭಿಮಾನವು ನಮಗೆ ಬಾಬಾ ಮಾಡಿದೆ ಶ್ರೇಷ್ಠ ನಮ್ಮ, ಅಭಿಮಾನವು ನಮಗೆ ಬಾಬಾ ಮಾಡಿದೆ ಶ್ರೇಷ್ಠ ನಮ್ಮ, ಹಾಡುವೆ ಗೀತೆಯ ನಮ್ಮಯ ಜಗವು ಹಾಡಿದೆ ನಿನ್ನ, ಭೂಮಿಯು ಗಗನವು ಹಾಡುತ್ತಲಿಹುದು ನಿನ್ನ ಮಹಿಮೆಯನು, ಭೂಮಿಯು ಗಗನವು ಹಾಡುತ್ತಲಿಹುದು ನಿನ್ನ ಮಹಿಮೆಯನು, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ, ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ, ನೀಡಿರುವೆ ಬಾಬಾ ನಮಗೆ ನವ ಜೀವನವ. ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 9/2/2021. मीठे बच्चे, तुम अभी अमरलोक स्थापन करने के निमित्त हो, जहां कोई भी दुख व पाप नहीं होगा, वह है ही वाइसलेस वर्ल्ड. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನೀವೀಗ ಅಮರಲೋಕವನ್ನು ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಿ. ಅಲ್ಲಿ ಯಾವುದೇ ದುಃಖ ಹಾಗೂ ಪಾಪವಿರುವುದಿಲ್ಲ. ಅದು ನಿರ್ವಿಕಾರಿ ಪ್ರಪಂಚವಾಗಿದೆ.
प्रश्न, गॉडली फैमिली का ವಂಡರ್ಫುಲ್ ಪ್ಲಾನ್ कौन सा है? ಈಶ್ವರೀಯ ಕುಟುಂಬದ ಅದ್ಭುತ ಯೋಜನೆ ಯಾವುದಾಗಿದೆ? उत्तर, गॉडली फैमिली का प्लान है फैमिली प्लानिंग करना, एक सत्य धर्म स्थापन कर अनेक धर्मों का विनाश करना. ಈಶ್ವರೀಯ ಕುಟುಂಬದ ಯೋಜನೆಯಾಗಿದೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡುವುದು, ಒಂದು ಧರ್ಮದ ಸ್ಥಾಪನೆ ಮಾಡಿ ಅನೇಕ ಧರ್ಮಗಳ ವಿನಾಶ ಮಾಡುವುದು. मनुष्य बर्थ कंट्रोल करने के प्लान्स बनाते हैं, बाप कहते हैं उनके प्लान्स चल न सके. ಮನುಷ್ಯರು ಜನಸಂಖ್ಯಾ ನಿಯಂತ್ರಣ ಮಾಡಲು ಯೋಜನೆಗಳನ್ನು ಮಾಡ್ತಾರೆ, ತಂದೆ ಹೇಳ್ತಾರೆ ಅವರ ಯೋಜನೆಗಳು ನಡೆಯುವುದಿಲ್ಲ. मैं ही नई दुनिया की स्थापना करता हूं तो बाकी सब आत्माएं ऊपर घर में चली जाती हैं. ತಂದೆ ಹೇಳ್ತಾರೆ ನಾನೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತೇನೆ, ಆಗ ಉಳಿದೆಲ್ಲ ಆತ್ಮರು ಮೇಲೆ ಮನೆಗೆ ಅಂದರೆ ಪರಮಧಾಮಕ್ಕೆ ಹೊರಟು ಹೋಗ್ತಾರೆ. बहुत थोड़ी आत्मा ही रहती हैं, ನಂತರ ಕೆಲವು ಆತ್ಮಗಳೇ ಇಲ್ಲಿ ಉಳಿಯುತ್ತಾರೆ. ಓಂ ಶಾಂತಿ. ये घर भी है, ಯೂನಿವರ್ಸಿಟಿ भी है और इंस्टीट्यूशन भी है. ಬಾಬಾ ಹೇಳ್ತಾರೆ ಇದು ಮನೆಯೂ ಆಗಿದೆ, ವಿಶ್ವವಿದ್ಯಾಲಯವೂ ಆಗಿದೆ ಮತ್ತು ಸಂಸ್ಥೆಯೂ ಅಂತ ಹೇಳ್ಬೋದು. तो बच्चों की आत्मा जानती है कि वह है ಶಿವಬಾಬಾ. ಈ ಇನ್ಸ್ಟಿಟ್ಯೂಷನ್ ಅಥವಾ ಈ ಮನೆ, ಈ ಒಂದು ಸಂಸ್ಥೆಯ ಮುಖ್ಯಸ್ಥರು ಯಾರು? ಇಲ್ಲಿ ಶಿವಬಾಬಾ, ಸ್ವಯಂ ಪರಂಪಿತ ಪರಮಾತ್ಮ. ಆತ್ಮಗಳೆಲ್ಲರೂ ಸಹ ಸಾಲಿಗ್ರಾಮ ಆಗಿದ್ದಾರೆ. ಜಿನ್ಕಾ ಯೇ ಶರೀರ್ ಹೈ, ಶರೀರ್ ನಹಿ ಕಹೇಗಾ ಹಮಾರಿ ಆತ್ಮ, ಆತ್ಮ ಕತಿ ಹಮಾರ ಶರೀರ್. ಶರೀರ ಮಾತನಾಡುವುದಿಲ್ಲ, ಆತ್ಮ ಶರೀರದ ಮೂಲಕ ಮಾತಾಡ್ತದೆ, ಇದು ನನ್ನ ಶರೀರ. ಆತ್ಮ ಅಂತೂ ಅವಿನಾಶಿ, ಶರೀರ ವಿನಾಶಿ. ಈಗ ಬಾಬಾ ಹೇಳ್ತಾರೆ ತುಮ್ ಅಪ್ನೇಕೋ ಆತ್ಮ ಸಮಜ್ತೆ ಹೋ, ತಮ್ಮನ್ನ ತಾವು ಆತ್ಮ ಅಂತ ತಿಳಿದುಕೊಳ್ಬೇಕು. ನಮ್ಮ ತಂದೆ ಶಿವಬಾಬಾ ಆಗಿದ್ದಾರೆ, ಅವರು ಪರಮ ಆತ್ಮ, ಸುಪ್ರೀಂ ಫಾದರ್, ಪರಮ ಪಿತಾ. ಆತ್ಮನಿಗೆ ಗೊತ್ತಾಯ್ತು ವಾ ಹಮಾರ ಸುಪ್ರೀಂ ಬಾಬಾ ಬಿ ಹೈ. ಪರಮಾತ್ಮ ಅಂದ್ರೆ ಯಾರು? ಈಗ ನಮಗೆ ತಿಳುವಳಿಕೆ ಬಂತು, ಪರಮಾತ್ಮನೇ ನಮ್ಮ ಪರಮ ಪಿತಾ, ಪರಮ ಶಿಕ್ಷಕ, ಪರಮ ಗುರು, ಸತ್ ಗುರು ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಕರೀತಾರೆ, ಓ ಗಾಡ್ ಫಾದರ್, ಓ ಪರಮಾತ್ಮ ತಂದೆ ಅಂತ ಹೇಳ್ತಾರೆ. ಮರ್ನೇ ಸಮಯ ಬಿ ಕತೆ ಹೇ ಭಗವಾನ್, ಸಾಯುವಾಗಲೂ ಸಹ ನೆನಪು ಮಾಡ್ಕೊಳ್ತಾರೆ, ಹೇ ಭಗವಂತ, ಹೇ ಈಶ್ವರ, ಎಷ್ಟು ಕೂಗ್ತಾ ಇರ್ತಾರೆ. ಪರಂತು ಕಿಸ್ಕಿ ಬುದ್ಧಿ ಮೇ ಯಥಾರ್ಥ ರೀತಿ बैठता नहीं है. ಕರಿತಾ ಇದ್ದಾರೆ, ಮೊರೆ ಇಡ್ತಾ ಇದ್ದಾರೆ. ಯಾರನ್ನ ಕರಿತಾ ಇದ್ದೇವೆ? ಯಾರಿಗಾಗಿ ಇಷ್ಟು ಮೊರೆ ಇಡ್ತಾ ಇದ್ದೀವಿ? ಯಥಾರ್ಥ ಜ್ಞಾನ ಯಾರ ಬುದ್ಧಿಯಲ್ಲೂ ಸಹ ಇಲ್ಲ. ಫಾದರ್ ತೋ ಸಬ್ ಆತ್ಮಾओं का एक हो गया. ತಂದೆ ಅಂದಮೇಲೆ ಎಲ್ಲ ಆತ್ಮರಿಗೂ ಸಹ ಒಬ್ಬರೇ, ಅವರೇ ಪತಿತ ಪಾವನ. ತೋ ಗುರು ಬಿ ಹೋ ಗಯಾ. ಪರಮಾತ್ಮ ಕೇವಲ ತಂದೆ ಮಾತ್ರ ಅಲ್ಲ, ಗುರು ಸಹ ಆಗಿದ್ದಾರೆ, ಸತ್ ಗುರು ಆಗಿದ್ದಾರೆ. कहते हैं दुख से हमको लिबरेट कर शांति धाम में ले जाओ. ಗುರು ಅಂದ್ರೆ ಸತ್ಯ ಮಾರ್ಗವನ್ನು ತಿಳಿಸುವಂತವ್ರು, ಸದ್ಗತಿಯ ಮಾರ್ಗವನ್ನು ತೋರಿಸುವಂತವ್ರು. ಹಾಗಾದ್ರೆ ಶಿವಬಾಬಾ ಸತ್ ಗುರು ಯಾಕೆ? ದುಃಖದಿಂದ ನಮ್ಮನ್ನ ಬಿಡುಗಡೆ ಮಾಡಿ ಶಾಂತಿ ಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ. ತೋ ಬಾಪ್ ಬಿ ಹುವಾ, ಫಿರ್ ಶಿವಬಾಬಾ ತಂದೆಯೂ ಆಗಿದ್ದಾರೆ ಮತ್ತು ಪತಿತ ಪಾವನ सतगुरु. फिर सृष्टि चक्र कैसे फिरता है? मनुष्य 84 जन्म कैसे लेते हैं? वह बेहद की हिस्ट्री ज्योग्राफी सुनाते हैं. ಅಷ್ಟೇ ಅಲ್ಲದೆ ಪರಮಾತ್ಮ ತಂದೆ ಪತಿತ ಪಾವನ ಸದ್ಗುರುನು ಸಹ ಆಗಿದ್ದಾರೆ ಮತ್ತು ಶಿಕ್ಷಕನಾಗಿ, ಪರಮ ಶಿಕ್ಷಕನಾಗಿ ಈ ಸೃಷ್ಟಿ ಚಕ್ರ ಹೇಗೆ ಸುತ್ತಿ ಬರ್ತದೆ, ಎಷ್ಟು ಜನ್ಮ, ಪ್ರತಿಯೊಂದು ಬೇಹದ್ದಿನ ವಿಶಾಲವಾದಂತಹ ಈ ಸೃಷ್ಟಿಯ ಹಿಸ್ಟ್ರಿ, ಇತಿಹಾಸ ಮತ್ತು ಭೂಗೋಳ ಎಲ್ಲವನ್ನೂ ತಿಳಿಸಿಕೊಡ್ತಾರೆ. ಅದಕ್ಕಾಗಿ ಶಿವಬಾಬನಿಗೆ ಸುಪ್ರೀಂ ಟೀಚರ್ ಬಿ ಹುವಾ, ಸುಪ್ರೀಂ ಟೀಚರ್ ಅಂತಲೂ ಸಹ ಹೇಳ್ಬೋದು, ಪರಮ ಶಿಕ್ಷಕ. ಅಜ್ಞಾನ್ ಕಾಲ್ ಮೇ ಬಾಪ್ ಅಲಗ್, ಟೀಚರ್ ಅಲಗ್, ಗುರು ಅಲಗ್ ಹೋತೆ ಹೇ. ಲೌಕಿಕದಲ್ಲಿ ಮಕ್ಕಳಿಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಬೇರೆ ಇರ್ತಾರೆ, ಆ ನಂತರ ಅವರು ಶಿಕ್ಷಣ ಓದಬೇಕಾದ್ರೆ ಟೀಚರ್ ಬೇರೆ ಇರ್ತಾರೆ, ಇನ್ನು ಕೊನೆಗೆ ಗುರುಗಳು ಅಂತ ಅನುಸರಿಸ್ತಾರೆ, ಅವರು ಬೇರೆ. ಆದರೆ ಇಲ್ಲಿ ಸಂಗಮ ಯುಗದಲ್ಲಿ ನಾವು ಆತ್ಮರಿಗೆ, ನಾವು ಮಕ್ಕಳಿಗೆ ಬೇಹದ್ದಿನ ತಂದೆ ಅವರೇ ಶಿಕ್ಷಕ, ಅವರೇ ಸದ್ಗುರು, ಒಬ್ಬರೇ ಆಗಿದ್ದಾರೆ. ಎಷ್ಟು ವ್ಯತ್ಯಾಸ ಇದೆ ಲೌಕಿಕಕ್ಕೂ ಅಲೌಕಿಕಕ್ಕೂ. ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಲೌಕಿಕದಲ್ಲಿ ಹದ್ದಿನ ಆಸ್ತಿ ಅಂತೂ ಸಿಗ್ತದೆ, ಶಿಕ್ಷಣವೂ ಸಹ ಸೀಮಿತ. ವರ್ಲ್ಡ್ ಕಿ ಹಿಸ್ಟ್ರಿ ಜಿಯೋಗ್ರಫಿ ಕೊತ್ತೋ ಕೋಯಿ ನಹಿ ಜಾನ್ತೆ ಹೇ. ಇಡೀ ವಿಶ್ವದ ಹಿಸ್ಟ್ರಿ ಜಿಯೋಗ್ರಫಿ ಅಂತೂ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಶಿವಬಾಬಾ ಪರಮ ಶಿಕ್ಷಕನಾಗಿ, ಸುಪ್ರೀಂ ಟೀಚರ್, ಎಷ್ಟು ವಿಶಾಲವಾದಂತಹ ನಾಲೆಜ್ ಅನ್ನ ಕೊಡ್ತಾರೆ. ಇನ್ನೊಂದು ಮಾತು,
यह किसको पता नहीं है। लक्ष्मी नारायण ने राज्य कैसे पाया है। ಲಕ್ಷ್ಮೀ ನಾರಾಯಣ ಸರ್ವಗುಣ ಸಂಪನ್ನ ಅವರು ಅಂತಹ ಶ್ರೇಷ್ಠ ಪದವಿಯನ್ನ, ಅಂತಹ ದೈವಿ ರಾಜ್ಯವನ್ನ ಹೇಗೆ ಪಡ್ಕೊಂಡ್ರು ಇದು ಯಾರಿಗೆ ಗೊತ್ತೇ ಇಲ್ಲ. ಕಿತ್ನಾ ಸಮಯ ವ ರಾಜ್ಯ ಚಲ, ಲಕ್ಷ್ಮೀ ನಾರಾಯಣ ರಾಜ್ಯ ಎಷ್ಟು ಸಮಯ ನಡೀತು. ನಂತರ ತ್ರೇತಾಯುಗದಲ್ಲಿ ರಾಮ್ ಸೀತಾನೆ ಕಿತ್ನಾ ಸಮಯ ರಾಜ್ಯ ಕಿಯಾ ಕುಚ್ ನಹಿ ಜಾನ್ತೆ ಹೈ. ಸತ್ಯಯುಗದ ಲಕ್ಷ್ಮೀನಾರಾಯಣರ ಬಗ್ಗೆ ಗೊತ್ತಿಲ್ಲ. ತ್ರೇತಾದಲ್ಲಿ ರಾಮ ಸೀತೆಯರು ಎಷ್ಟು ಸಮಯ ರಾಜ್ಯ ಮಾಡ್ತಾರೆ ಅದು ಸಹ ಜನರಿಗೆ ಗೊತ್ತಿಲ್ಲ. ಅಭಿ ತುಂಬ ಅಚ್ಚೆ ಸಮಜ್ತೆ ಹೋ. ಯಾವ ಮಾತು ಯಾವ ಸತ್ಯ ಜಗತ್ತಿಗೆ ಗೊತ್ತಿಲ್ವೋ ಅದು ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ. ಬೇಹದ್ದಿನ ತಂದೆ ಈಗ ನಮಗೆ ಶಿಕ್ಷಣವನ್ನು ಓದಿಸಲು ಬಂದಿದ್ದಾರೆ. ಈ ಸತ್ಯ ನಮಗೆ ಅರಿವಾಯಿತು. ಫಿರ್ ಬಾಬಾ ಸದ್ಗತಿ ಕಾ ರಾಸ್ತಾ ಬತಾತೆ ಹೇ. ಶಿಕ್ಷಕನಾಗಿ ಶಿಕ್ಷಣ ಕೊಡುವುದಷ್ಟೇ ಅಲ್ಲ, ಶುಭಾಬಾ ಸದ್ಗತಿಯ ಮಾರ್ಗವನ್ನು ಸಹ ತಿಳಿಸಿಕೊಡ್ತಾರೆ. ತುಮ್ 84 ಜನ್ಮ ಲೇತೆ ಲೇತೆ ಪತಿತ್ ಬಂತೆ ಹೋ, ಅಬ ಪಾವನ್ ಬನ್ನ ಹೇ. ಸೃಷ್ಟಿ ಚಕ್ರದ ರಹಸ್ಯ ಏನು? 84 ಜನ್ಮ ಪಡಿತಾ ಪಡಿತಾ ಆತ್ಮ ಪತಿತಾಗಿದೆ, ಈಗ ಪಾವನ ಆಗಬೇಕು. ಯಹ ಹೇ ತಮೋ ಪ್ರಧಾನ ದುನಿಯಾ. ಪತಿತ ಜಗತ್ತು ಅಂದ್ರೆ ಇದು ತಮೋ ಪ್ರಧಾನ ಜಗತ್ತು. ಪ್ರತಿ ವಸ್ತು ಸಹ ಸತ್ತೋ ರಜೋ ತಮೋ ಹಳತ್ತಾಗ್ಲೇಬೇಕು. ಹಾಗೆಯೇ ಈ ಸೃಷ್ಟಿ ಉನ್ಕಿ ಬಿ ಆಯು ಹೇ ನೈಸೋ ಪುರಾಣಿ. ಸೃಷ್ಟಿಯ ಆಯುಷ್ಯವು ಸಹ ಹೇಳಲಾಗ್ತದೆ. ಅವಧಿ ಎಷ್ಟು ಸಮಯ? ಒಂದು ಸಮಯದಲ್ಲಿ ಸೃಷ್ಟಿ ಹೊಸತಾಗಿತ್ತು, ಈಗ ಹಳತ್ತಾಗಿದೆ. ಪುರಾಣಿ ಸೋಫಿರ್ ನೈ ಹೊತ್ತಿ ಹೇ. ಮತ್ತೆ ಹಳತ್ತು ಏನಾಗ್ತಾ ಇದೆ? ಹೊಸದಾಗ್ತಾ ಇದೆ. ಇದೆಲ್ಲವೂ ಸಹ ತಾವು ಮಕ್ಕಳಿಗೆ ಗೊತ್ತಾಯಿತು. ಸತ್ಯುಗ ಮೇ ಭಾರತ್ ಹಿ ಥಾ, ಉನ್ಮೇ ದೇವಿ ದೇವತಾओं का राज्य था. ಸತ್ಯಯುಗ ಇದ್ದಾಗ ಎಲ್ಲಿತ್ತು ಸತ್ಯಯುಗ? ಭಾರತದಲ್ಲಿಯೇ ಸತ್ಯಯುಗ ಇತ್ತು. ಆ ಸಮಯದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು. ಗಾಡ್ ಗಾಡೆಸ್ ಕಾ ರಾಜ್ಯ था. ಅವರಿಗೆ ಭಗವಾನ್ ಭಗವತಿ ಗಾಡ್ ಗಾಡೆಸ್ ಅಂತಾನೂ ಹೇಳ್ಬೋದು. ಅಚ್ಚಾ ಫಿರ್ ಕ್ಯಾ ಹುವಾ? ದೇವಿ ದೇವತೆಗಳ ರಾಜ್ಯ ಇತ್ತು, ನಂತರ ಏನಾಯ್ತು? ಉನ್ಹೋನೆ ಪುನರ್ಜನ್ಮ ಲಿಯಾ. ಒಂದೇ ಜನ್ಮ ಅಲ್ಲ, ಅಲ್ಲಿಯೂ ಪುನರ್ಜನ್ಮ ಇತ್ತು. ನಂತರ ಪುನರ್ಜನ್ಮ ಪಡಿತಾ ಸತೋ ಪ್ರಧಾನ ಇದ್ದಂಥವರು ಪ್ರಧಾನತೆ ಹೊರಟೋಗ್ತದೆ. ಸತೋ ಸ್ಟೇಜ್ಗೆ ಬರ್ತಾರೆ ತ್ರೇತಾಯುಗದಲ್ಲಿ. ನಂತರ ಸತೋದಿಂದ ರಜೋ ಅಂದ್ರೆ ದ್ವಾಪರದಲ್ಲಿ. ಇನ್ನ ದ್ವಾಪರದ ನಂತರ ತಮೋ ಪ್ರಧಾನ ಕಲಿಯುಗ. ಕಲಿಯುಗದ ಅಂತಿಮದಲ್ಲಿ ಅತಿ ತಮೋ ಪ್ರಧಾನ. ಇತನೆ ಜನ್ಮ ಲಿಯೇ. ಈ ರೀತಿ ಬಾಬಾ ಎಷ್ಟು ಬಿಡಿಸಿ ಬಿಡಿಸಿ ನಾಲೆಜ್ ಅನ್ನ ಕೊಡ್ತಾರೆ. ಇಷ್ಟಿಷ್ಟು ಜನ್ಮ ಪಡ್ಕೊಳ್ತಾರೆ. ಭಾರತದಲ್ಲಿ 5000 ವರ್ಷದ ಮೊದಲು ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ತೋ ವಹಾ ಮನುಷ್ಯಂಕಿ ಆಯು ಎವರೇಜ್. ಭಾರತ ಸ್ವರ್ಗವಾಗಿದ್ದಾಗ, ಪವಿತ್ರ ಜಗತ್ತು, ಪಾವನ ಜಗತ್ತು, ಲಕ್ಷ್ಮೀನಾರಾಯಣ ರಾಜ್ಯ ಇದ್ದಾಗ ಅಲ್ಲಿಯ ಮನುಷ್ಯರ ಆಯುಷ್ಯ ಎಷ್ಟಿತ್ತು? ಎವರೇಜ್ ಅಂತಂದ್ರೆ 125ರಿಂದ 150, 150 ವರ್ಷ ಇರ್ತದೆ. ದೀರ್ಘಾಯುಷ್ಯವಂತರು. ಹಾಗಾಗಿ ಸತ್ಯುಗಕ್ಕೆ ಇನ್ನೊಂದು ಹೆಸರಿದೆ. ಉಸ್ಕೋ ಅಮರ್ ಲೋಕ ಕಹಾ ಜಾತಾ ಹೈ. ಅದಕ್ಕೆ ಅಮರ ಲೋಕ ಅಂತ ಹೇಳಲಾಗ್ತದೆ. ಈಗಿನ ಜಗತ್ತು ಇದು ಮೃತ್ಯು ಲೋಕ. ಯಾಕೆ ಸತ್ಯುಗ ಅಮರ ಲೋಕ? ಕ್ಯೂಂಕಿ ವಹಾ ಅಕಾಲಿ ಮೃತ್ಯು ಕಭಿ ಹೋತಾ ನಹಿ ಹೈ. ಆಯುಷ್ಯ ಪೂರ್ಣ ಇರ್ತದೆ, ಎಂದಿಗೂ ಅಕಾಲ ಮೃತ್ಯು ಇರುವುದಿಲ್ಲ. ಈ ಜಗತ್ತಿನಲ್ಲಿ ಎಷ್ಟು ಅಕಾಲ ಮೃತ್ಯು ಇದೆ. ಹಾಗಾಗಿ ಇದು ಮೃತ್ಯು ಲೋಕ. ಅಮರ್ ಲೋಕ ಮೇ ಮನುಷ್ಯ ಅಮರ್ ರಹತೆ ಹೈ. ಅಮರರಾಗುವುದಂದ್ರೆ ಅರ್ಥ ಏನು? ಆಯು ಬಡಿ ರಹತೆ ಹೈ. ದೀರ್ಘಾಯುಷ್ಯವಂತರು. ಬಹಳ ಸಮಯದ ದೀರ್ಘ ಆಯುಷ್ಯ ಇರುವ ಕಾರಣ ಅಲ್ಲಿಯ ಮನುಷ್ಯರು ಅಮರರು ಅಂತ ಹೇಳ್ಬೋದು. ಅದು ಅಮರ ಲೋಕ. ಸತ್ಯುಗ ಮೇ ಪವಿತ್ರ ಗೃಹಸ್ಥ ಆಶ್ರಮತ. ಇನ್ನೊಂದು ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ಗೃಹಸ್ಥ ಜೀವನ ಇದೆ, ಗೃಹಸ್ಥ ಪ್ರವೃತ್ತಿ ಮಾರ್ಗ ಇದೆ. ಆದರೆ ಪವಿತ್ರವಾಗಿರುವಂತಹ ಗೃಹಸ್ಥ ಆಶ್ರಮ ಇತ್ತು. ವೈಸ್ಲೆಸ್ ವರ್ಲ್ಡ್ ಕಹಾ ಜಾತಾ ಹೈ. ಎಷ್ಟು ಮಹಿಮೆ ಇದೆ ಸತ್ಯಯುಗದ ಬಗ್ಗೆ. ಪವಿತ್ರ ಜಗತ್ತು, ಪವಿತ್ರ ಗೃಹಸ್ಥ ಆಶ್ರಮ ಇತ್ತು. ನಿರ್ವಿಕಾರಿ ಜಗತ್ತು. ಈಗಿರುವಂತಹ ಪ್ರಪಂಚ ಇದು ವಿಕಾರಿ ಪ್ರಪಂಚ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಶಿವಬಾಬಾ ಕಿ ಸಂತಾನ್ ಹೈ. ಈಗ ನಾವು ಮಕ್ಕಳಿಗೆ ಗೊತ್ತಾಯ್ತು, ನಾವು ಶಿವ ತಂದೆಯ ಸಂತಾನಾಗಿದ್ದೇವೆ. ಸಂತಾನರು ಮಕ್ಕಳು ಅಂತಂದ ಮೇಲೆ ತಂದೆಯಿಂದ ಅವಶ್ಯವಾಗಿ ನಮಗೆ ಆಸ್ತಿಯೂ ಸಹ ಸಿಗ್ತಾ ಇದೆ. ಸ್ವರ್ಗದ ಆಸ್ತಿ ಸಿಗ್ತಾ ಇದೆ. ಯ ದಾದಾ ವ ಗ್ರ್ಯಾಂಡ್ ಫಾದರ್ ವರ್ಷ ಮಿಲ್ತಾ ಹೇ. ಶಿವಬಾಬಾ ಏನಾಗಿದ್ದಾರೆ ನಮಗೆ? ಬ್ರಹ್ಮ ಬಾಬಾ ಅವರು ತಂದೆ ಆದ್ರೆ ಅವರಿಗಿಂತನೂ ಶ್ರೇಷ್ಠ ಯಾರು? ಶಿವಬಾಬಾ. ಕೆಲವೊಮ್ಮೆ ಶಿವಬಾಬಾ ತಂದೆಯಾಗಿನೂ ಸಹ ಮುರಳಿಯಲ್ಲಿ ಹೇಳ್ತಾ ಇರ್ತಾರೆ. ಇನ್ನು ಕೆಲವೊಮ್ಮೆ ಹೇಳ್ತಾರೆ, ನಿಮಗೆ ಅಲೌಕಿಕ ತಂದೆ, ಇವರ ಮೂಲಕ ನಾನು ನಿಮಗೆ ಶಿಕ್ಷಣ ಕೊಡಬೇಕಲ್ಲ, ಬ್ರಹ್ಮರವರ ಮೂಲಕ. ಹಾಗಾಗಿ ಇವರು ನಿಮಗೆ ಅಲೌಕಿಕ ತಂದೆ, ಅವರಿಗೂ ಸಹ ತಂದೆ ಶಿವಬಾಬಾ. ಹಾಗಾದ್ರೆ ಶಿವಬಾಬಾ ನಮಗೆ ಅಜ್ಜನೂ ಆಗ್ತಾರೆ. ದಾಡಿ ಕಿ ಪ್ರಾಪರ್ಟಿ ಪರ್ ಸಬ್ಕಾ ಹಕ್ ರಹತಾ ಹೈ. ಅಜ್ಜನ ಆಸ್ತಿ ಮೇಲೆ ಎಲ್ಲರಿಗೂ ಅಧಿಕಾರ ಇದೆ. ಅಂದ್ರೆ ಶಿವಬಾಬನ ಆಸ್ತಿಯ ಮೇಲೆ
ಬ್ರಹ್ಮ ಕೋ ಕಹಾ ಜಾತಾ ಹೈ ಪ್ರಜಾಪಿತ. ಬ್ರಹ್ಮ ಇವರು ಪ್ರಜಾಪಿತ ಆಗಿದ್ದಾರೆ. ಅದಕ್ಕಾಗಿ ಕೆಲವೊಂದು ಧರ್ಮಶಾಸ್ತ್ರಗಳಲ್ಲಿ ಸಹ ಆಡಮ್ ಈವ್ ಅಂತ ಹೇಳ್ತಾರೆ, ಆದಿಪಿತ ಆದಮ್ ಬೀಬಿ ಅಂತಾನೂ ಹೇಳ್ತಾರೆ. ಇದು ಎಲ್ಲವೂ ಸಹ ಸಂಗಮ ಯುಗದ ಯಾದಗಾರ್. ವಹೇ ನಿರಾಕಾರ ಗಾಡ್ ಫಾದರ್. ಶಿವಬಾಬಾ ಏನಾಗಿದ್ದಾರೆ? ನಿರಾಕಾರ ಪರಮಾತ್ಮ ತಂದೆ. ಇವರು ಪ್ರಜಾಪಿತ ಸಾಕಾರಿ ತಂದೆ. ಯಾರು? ಬ್ರಹ್ಮ ಬಾಬಾ ಅಲೌಕಿಕ ತಂದೆ. ಇನ್ಕೋ ಅಪ್ನಾ ಶರೀರ ಹೇ. ಶಿವಬಾಬನಿಗೆ ತಮ್ಮ ಶರೀರ ಇಲ್ಲ, ಸ್ವಂತ ಕಾಯ ಇಲ್ಲ. ಬ್ರಹ್ಮ ತಂದೆಗೆ ತಮ್ಮ ಶರೀರ ಇದೆ. ಹಾಗಾದ್ರೆ ಶಿವಬಾಬಾ ನಮಗೆ ಆಸ್ತಿಯನ್ನು ಯಾರ ಮೂಲಕ ಕೊಡ್ಬೇಕೀಗ? ಶಿವಬಾಬಾ ಸೇ ಬ್ರಹ್ಮ ದ್ವಾರ ಮಿಲ್ತಾ ಹೇ. ಶಿವಬಾಬನೇ ಕೊಡೋದು, ಅಜ್ಜನಿಂದನೇ ಆಸ್ತಿ ಸಿಗೋದು. ಆದ್ರೆ ಮೂಲಕ ಯಾರು? ಬ್ರಹ್ಮ. ಅವರು ಕೇವಲ ಮೀಡಿಯೇಟರ್ ಅಷ್ಟೇ. ಡಾಡಿ ಕಿ ಮಿಲ್ಕಿಯತ್. ಡಾಡಿ ಅಂದ್ರೆ ಇಲ್ಲಿ ಅಜ್ಜ. ಅಜ್ಜನ ಆಸ್ತಿ ನಮಗೆ ತಂದೆ ಮೂಲಕ ಸಿಗ್ತಾ ಇದೆ. ಕೆಲವೊಮ್ಮೆ ಬ್ರಹ್ಮ ಬಾಬಾನು ಸಹ ನಮಗೆ ತಂದೆ ಅಂತಾನೆ ಹೇಳಲಾಗ್ತದೆ. ಅಲೌಕಿಕ ಪಿತ ಅವರ ಮೂಲಕ ಸಿಗ್ತಾ ಇದೆ. ಶಿವಬಾಬಾ ಸೇ ಬಿ ಬ್ರಹ್ಮ ದ್ವಾರ ತುಮ್ ಫಿರ್ ಸೆ ಮನುಷ್ಯ ಸೆ ದೇವತಾ ಬನ್ ರಹೆ ಹೋ. ಶಿವಬಾಬನೇ ನಮ್ಮನ್ನ ದೇವತೆ ಮಾಡ್ತಾ ಇರೋದು. ಆದ್ರೆ ಯಾರ ಮೂಲಕ ಮಾಡ್ತಾರೆ? ಯಾರ ಮೂಲಕ ಶಿಕ್ಷಣವನ್ನ ಕೊಟ್ಟು ದೇವತೆ ಮಾಡ್ತಾರೆ? ಬ್ರಹ್ಮರವರ ಮೂಲಕ. ಮನುಷ್ಯ ಸೆ ದೇವತಾ ಕಿಯೇ ಕರತ್ನ ಲಾಗಿವಾರ್. ಕೆಲವೊಂದು ಧರ್ಮಶಾಸ್ತ್ರಗಳಲ್ಲಿಯೂ ಸಹ ಬರೆಯಲ್ಪಟ್ಟಿದೆ, ಭಗವಂತ ಈ ಜಗತ್ತಿಗೆ ಬಂದು ಮನುಷ್ಯರನ್ನ ದೇವತೆಯನ್ನಾಗಿ ಮಾಡಿದ್ರು. ಆದ್ರೆ ಯಾವ ಯುದ್ಧ, ಯಾವ ಗಲಾಟೆ, ಘರ್ಷಣೆಗಳಾಗ್ಲಿಲ್ಲ. ಕಿಸ್ನೆ ಬನಾಯ? ಆ ರೀತಿ ಯಾವ ಘರ್ಷಣೆ ಇಲ್ಲದೆ ಗುಪ್ತವಾಗಿ ಮನುಷ್ಯರನ್ನ ದೇವತೆ ಮಾಡುವಂತ ಭಗವಂತ ಯಾವ ಸಮಯದಲ್ಲಿ ಮಾಡ್ತಾರೆ? ಭಗವಾನಿಕ್ಯ ಸ್ಥಾಪನೆ ಮಾಡಿದ್ದು ಭಗವಂತನೇ. ದೇವತಾ ಧರ್ಮ ಮನುಷ್ಯರನ್ನ ದೇವತೆ ಮಾಡಿದ್ದು ಭಗವಂತ. ಆದ್ರೆ ಯಾವ ಸಮಯದಲ್ಲಿ ಬಂದ್ರು? ಮಹಿಮೆ ಬೇಕಾದಷ್ಟಿದೆ, ಇದು ಗೊತ್ತಿಲ್ಲ. ಮಹಿಮಾ ಬಹುತ್ ಹೇ. ಜೈಸೆ ಬಾಬಾ ಕತೆ ಅಲ್ಫ್ ಕೋ ಯಾದ್ ಕರೋ ತೋ ಬೇಬಾದಶಾಹಿ ತುಮ್ಹಾರಿ. ಒಬ್ಬ ತಂದೆ ನೆನಪಿನಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗ್ತದೆ. ಗುರುನಾನಕ್ ಬಿ ಕತೆ ಹೇ ಜಪ್ ಸಾಹೇಬ್ ಕೋ ತೋ ಸುಖ ಮಿಲೆ. ಗುರುನಾನಕ್ ಅವರು ಸಹ ಸಿಖ್ ಧರ್ಮದ ಗುರು ಅಥವಾ ಸ್ಥಾಪಕರು. ಅವರಿಗೆ ಹೇಳಲಾಗ್ತದೆ, ಅವ್ರು ಹೇಳ್ತಾರಂತೆ, ಸಾಹೇಬನನ್ನ ಜಪ ಮಾಡಿ, ಆಗ ನಿಮಗೆ ಸುಖ ಸಿಗ್ತದೆ. ಉಸ್ ನಿರಾಕಾರ ಅಕಾಲ್ ಮೂರ್ತ್ ಬಾಪ್ ಕಿ ಹಿ ಮಹಿಮಾ ಗಾತೆ ಹೇ. ಅವರು ಏಕ್ ಓಂಕಾರ ಅಂತ ಹೇಳಿ ಮಹಿಮೆ ಮಾಡಬಹುದು. ಆದ್ರೆ ಅದು ಯಾರ ಮಹಿಮೆ? ನಿರಾಕಾರ ಅಕಾಲ ಮೂರ್ತ್ ತಂದೆಯ ಮಹಿಮೆಯನ್ನೇ ಹಾಡ್ತಾರೆ. ಬಾಪ್ ಕೇತೆ ಹೇ ಮುझे ಯಾದ್ ಕರೋ ತೋ ಸುಖ ಮಿಲೆ. ಬಾಬಾ ತಿಳಿಸ್ತಾರೆ, ನನ್ನೊಬ್ಬ ನೆನಪು ಮಾಡಿ, ಆಗ ನಿಮಗೆ ಸುಖ ಸಿಗ್ತದೆ. ಅಭಿ ಬಾಪ್ ಕೋ ಹಿ ಯಾದ್ ಕರ್ತೆ ಹೇ. ಲಡಾಯಿ ಪೂರಿ ಹೋಗಿ ಫಿರ್ ಲಕ್ಷ್ಮೀನಾರಾಯಣ ಕೆ ರಾಜ್ಯ ಮೇ ಏಕಿ ಧರ್ಮ ಹೋಗ. ವಿನಾಶ ಯಾಕೆ ಆಗ್ತದೆ? ಯಾಕೆಂದ್ರೆ ಲಕ್ಷ್ಮೀನಾರಾಯಣ ರಾಜ್ಯ ಸ್ಥಾಪನೆ ಆಗ್ತದೆ. ಈಗ ಸಂಪೂರ್ಣ ಜಗತ್ತು ವಿನಾಶ ಆಯಿತು, ಅದರ ನಂತರ ಲಕ್ಷ್ಮೀನಾರಾಯಣ ಒಂದೇ ಧರ್ಮ ಸ್ಥಾಪನೆ ಆಗ್ತದೆ. ಯ ಸಮಜ್ನೆ ಕಿ ಬಾತೆ ಹೇ. ಇದು ತಿಳಿದುಕೊಳ್ಳುವಂತಹ ಮಾತು. ಭಗವಾನ್ ವಾಚ್ ಪತಿತ್ ಪಾವನ್ ಜ್ಞಾನ್ ಕಾ ಸಾಗರ್ ಭಗವಾನ್ ಕೋ ಕಹಾ ಜಾತಾ ಹೇ. ಭಗವಾನ್ ಭಗವಂತ ಅಂತ ಯಾರಿಗೆ ಮಾತ್ರ ಹೇಳಲು ಸಾಧ್ಯ? ಯಾರು ಪತಿತರನ್ನ ಪಾವನ ಮಾಡ್ತಾರೆ, ಜ್ಞಾನ ಸಾಗರ ಆಗಿದ್ದಾರೆ, ಅವರೇ ಭಗವಂತ. ಅವರಿಗೇನೆ ಮಹಿಮೆ ಇದೆ. ದುಃಖ ಹರ್ತ ಸುಖ ಕರ್ತ. ಜಬ್ ಹಮ್ ಬಾಪ್ ಕೆ ಬಚ್ಚೆ ಹೇ ತೋ ಜರೂರ್ ಹಮ್ ಸುಖ ಮೇ ಹೋನೆ ಚಾಹಿಯೆ. ಸ್ವಯಂ ಭಗವಂತ ತಂದೆಯ ಮಕ್ಕಳು ಅಂದ ಮೇಲೆ ಭಗವಂತ ಸುಖದ ಆಸ್ತಿಯನ್ನ ಕೊಡ್ತಾರೆ. ಹಾಗಾದ್ರೆ ನಾವು ಸುಖದಲ್ಲೇ ಇರ್ಬೇಕಲ್ಲ, ಸುಖಧಾಮಕ್ಕೆ ಹೋಗುವಂತವರು. ಭಾರತವಾಸಿಗಳೇ ಸತ್ಯುಗದಲ್ಲಿ ಇದ್ರು. ಯಾವಾಗ ಸ್ವರ್ಗವಾಗಿತ್ತು ಭಾರತ. ಬಾಕಿ ಸಬ್ ಆತ್ಮಯೇ ಸತ್ಯ ತ್ರೇತಾಯುಗ ಪೂರ್ಣ ಮುಗಿಯೋ ತನಕ ಉಳಿದ ಎಲ್ಲಾ ಆತ್ಮರು ಸಹ ಎಲ್ಲಿ ಹೋಗ್ಬಿಡ್ತಾರೆ? ಶಾಂತಿಧಾಮದಲ್ಲಿರ್ತಾರೆ. ಅಭಿ ತೋ ಸಬ್ ಆತ್ಮಯೇ ಯಹಾ ಆ ರಹಿ ಹೈ. ಈಗ ಶಾಂತಿಧಾಮದಿಂದ ಈ ಕಲಿಯುಗದ ಅಂತಿಮದವರೆಗೂ ಇನ್ನೂ ಅನೇಕ ಆತ್ಮರು ಬರ್ತಾನೆ ಇದ್ದಾರೆ. ಫಿರ್ ಹಮ್ ಜಾಕರ್ ದೇವಿ ದೇವತಾ ಬನೆಂಗೆ. ಮತ್ತೆ ಪುನಃ ಸ್ವರ್ಗ ಸ್ಥಾಪನೆ ಆಗ್ತದೆ. ನಾವೇ ಹೋಗಿ ದೇವಿ ದೇವತೆಗಳು ಆಗ್ತೇವೆ. ಸ್ವರ್ಗ ಮೇ ಪಾಠ ಬಚಾತೆ ಹೇ. ಅಲ್ಲಿ ಹೋಗಿ ನಾವು ಸ್ವರ್ಗದಲ್ಲಿ ಪಾತ್ರವನ್ನು ಅಭಿನಯಿಸ್ತೇವೆ. ಈಗ ಇದು ಹಳೆ ಜಗತ್ತು, ಇದು ದುಃಖಧಾಮ. ಹೊಸ ಜಗತ್ತು ಅಂದ್ರೆ ಇದು ಸುಖಧಾಮ. ಹೇಗೆ ಬಾಬಾ ಹೇಳ್ತಾರೆ, ಪುರಾಣ ಘರ ಹೋತಾ ಹೇ ತೋ ಫಿರ್ ಉನ್ಮೆ ಚೂಹೆ ಸರ್ಪ ಆದಿ ನಿಕಲ್ತೆ ಹೇ. ಬಾಬಾ ಒಂದು ಉದಾಹರಣೆ ಕೊಡ್ತಾರೆ. ಮನೆ ಹಳೆದಾಯ್ತು ಅಂದ್ರೆ ಅಲ್ಲಿ ಇಲಿಗಳು ಸರ್ಪ ಎಲ್ಲ ಬಂದ್ಬಿಡ್ತವೆ. ಹಾಗೆಯೇ ಯ ದುನಿಯಾ ಬಿ ಎಸ್ಸಿ ಹೇ. ಈ ಜಗತ್ತು ಬಹಳಷ್ಟು ಹಳತ್ತಾಗಿದೆ. ಇಸ್ ಕಲ್ಪ್ ಕಿ ಆಯು. ಹಾಗಾದ್ರೆ ಈ ಜಗತ್ತಿನ ಒಂದು ಕಲ್ಪದ ಆಯುಷ್ಯ ಎಷ್ಟು? 5000 ವರ್ಷ. ಅಭಿಹೇ ಅಂತ್. ಈಗ ಮುಗೀತು, ಜಗತ್ತು ಹಳತ್ತಾಗಿದೆ, ಈಗ ಅಂತಿಮ. ಗಾಂಧೀಜಿ ಬಿ ಚಾಹತೆ ಥೆ ನೈ ದುನಿಯಾ ನೈ ದೆಹಲಿ ಹೋ.
ಗಾಂಧೀಜಿಯವರೆಷ್ಟು ಮನಸ್ಸಲ್ಲಿ ವಿಚಾರ ಇತ್ತು, ಕನಸನ್ನ ಕಂಡ್ರು, ಬಯಸ್ತಾ ಇದ್ರು ಹೊಸ ಜಗತ್ತು, ಹೊಸ ದೆಹಲಿ ಆಗ್ಬೇಕು, ರಾಮರಾಜ್ಯ ಬರಬೇಕು. ಪರಂತು ಎತ್ತೋ ಬಾಪ್ ಕಾ ಹಿ ಕಾಮ್ ಹೇ. ಅವರು ಹೇಳಿ ಹೋದ್ರು, ಒಳ್ಳೆ ವಿಚಾರವನ್ನ ಹೇಳಿದ್ರು, ಆದರೆ ಸ್ಥಾಪನೆ ಮಾಡುವಂತವ್ರು ಯಾರು? ರಾಮರಾಜ್ಯ, ಸ್ವರ್ಗ ಬರುವುದು ಯಾರಿಂದ? ಇದು ತಂದೆಯ ಕರ್ತವ್ಯ. ಸ್ವಯಂ ಭಗವಂತನೇ ಬಂದು ಸ್ವರ್ಗ ರಾಮರಾಜ್ಯ ಸ್ಥಾಪನೆ ಮಾಡ್ತಾರೆ. ದೇವತಾಂಕೆ ರಾಜ್ಯಕ್ಕೋ ಹಿ ರಾಮರಾಜ್ಯ ಕಥೆ, ದೇವತೆಗಳ ರಾಜ್ಯಕ್ಕೇನೆ ರಾಮರಾಜ್ಯ ಅಂತ ಹೇಳಲಾಗ್ತದೆ. ಹೊಸ ಜಗತ್ತಿನಲ್ಲಿ ಅವಶ್ಯ ಲಕ್ಷ್ಮೀನಾರಾಯಣ ಇರ್ತಾರೆ, ಅವರದ್ದೇ ರಾಜ್ಯ ಇರ್ತದೆ. ಪಹಲೆ ತೋ ರಾಧೆ ಕೃಷ್ಣ ದೋನೋ ಅಲಗ್ ಅಲಗ್ ರಾಜಧಾನಿ ಕೆ ಹೈ, ಫಿರ್ ಉನ್ಹೋं की ಸಗಾಯಿ ಹುಯಿ ತೋ ಲಕ್ಷ್ಮೀನಾರಾಯಣ ಬಂತೆ ಹೈ. ಬಾಬಾ ಇದನ್ನು ಎಷ್ಟೋ ಬಾರಿ ಮುರಳಿಯಲ್ಲಿ ಹೇಳಿದ್ದಾರೆ. ಪ್ರಾರಂಭದಲ್ಲಿ ಕೃಷ್ಣ, ಶ್ರೀಕೃಷ್ಣ ಅಂದ್ರೆ ಸತ್ಯುಗದ ನಂಬರ್ 1 ಪ್ರಿನ್ಸ್. ಕೃಷ್ಣ ಮತ್ತು ರಾಧೆ ಬೇರೆ ಬೇರೆ ರಾಜಧಾನಿಯವರಾಗಿರ್ತಾರೆ. ಆಮೇಲೆ ಸ್ವಯಂವರ ಆಗುವಾಗ ಅವರಿಗೆ ಹೆಸರು ಬದಲಾಗ್ತದೆ, ಲಕ್ಷ್ಮೀ ನಾರಾಯಣ. ಶ್ರೀಕೃಷ್ಣ ರಾಧೆ ಅವರ ಹೆಸರೇ ಬದಲಾಗಿ ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ ಆಗ್ಬಿಡುತ್ತಾರೆ. ಜರೂರ್ ಇಸ್ ಸಮಯ ಐಸೆ ಕರ್ಮ ಕರ್ತಿ ಹೋಂಗೆ. ಲಕ್ಷ್ಮೀನಾರಾಯಣ ಅಂತಹ ಮರ್ಯಾದಾ ಪುರುಷೋತ್ತಮ, ಅಂತಹ ಶ್ರೇಷ್ಠ ಪದವಿಯನ್ನು ಪಡಿಬೇಕಾದ್ರೆ ಯಾವ ಶ್ರೇಷ್ಠ ಕರ್ಮ ಮಾಡಿರ್ಬೋದು? ಈಗ ಸಂಗಮ ಯುಗದಲ್ಲೇ ಆ ಶ್ರೇಷ್ಠ ಕರ್ಮ ಮಾಡಿದರೆ ಅದರ ಪ್ರತಿಫಲವಾಗಿ ಸತ್ಯುಗದಲ್ಲಿ ಶ್ರೇಷ್ಠ ಪದವಿಗೆ ಯೋಗ್ಯರಾಗ್ತಾರೆ. ಈಗ ಶುಭಾಬ ನಮಗೆ ಕರ್ಮ ಅಕರ್ಮ ವಿಕರ್ಮದ ಗುಹ್ಯ ಗತಿಯನ್ನು ಕುಳಿತು ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲಾ ಜ್ಞಾನದ ರಹಸ್ಯ, ಸೃಷ್ಟಿಯ ಆದಿ ಮಧ್ಯ ಅಂತ್ಯ, 3 ಲೋಕ 3 ಕಾಲ, ಎಲ್ಲಾ ಕರ್ಮದ ವಿಕರ್ಮದ ಅಕರ್ಮದ ಗುಹ್ಯ ಗತಿಯ ನಾಲೆಜ್ ಅನ್ನ ಶುಭಾಬ ಈಗ ಸಂಗಮ ಯುಗದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ನಾವು ಕೇಳಿದಂತೆ ಶುಭಾಬ ಸುಪ್ರೀಂ ಟೀಚರ್. ಪ್ರತಿಯೊಂದು ಮಾತಿನ ಸ್ಪಷ್ಟತೆಯನ್ನ ಶಿಕ್ಷಣದ ರೂಪದಲ್ಲಿ ಬಾಬಾ ಕೊಡ್ತಾ ಇದ್ದಾರೆ. ರಾವಣ ರಾಜ್ಯ ಮೇ ಮನುಷ್ಯ ಜೋ ಕರ್ಮ ಕರೆಂಗೆ ವ ಕರ್ಮ ವಿಕರ್ಮ ಜಾನ್ತೆ ಹೇ. ಬಾಬಾ ಹೇಳ್ತಾರೆ, ವಿಕರ್ಮ ಅಂದ್ರೆ ಯಾವುದು? ಹಾಗಾದ್ರೆ ರಾವಣ ರಾಜ್ಯದಲ್ಲಿ ಮನುಷ್ಯ ಪಂಚವಿಕಾರಗಳಿಗೆ ವಶನಾಗಿ ಏನ್ ಕರ್ಮ ಮಾಡ್ತಾನೆ ಅದು ವಿಕರ್ಮದ ಖಾತೆಯಲ್ಲಿ ಜಮಾ ಆಗ್ತದೆ. ಕರ್ಮ ವಿಕರ್ಮ ಆಗ್ಬಿಡ್ತದೆ. ಸತ್ಯುಗ ಮೇ ಕರ್ಮ ಅಕರ್ಮ ಹೊತ್ತೆ ಹೇ. ಸತ್ಯುಗದಲ್ಲಿ ಪಾಪ ಮತ್ತೆ ಪುಣ್ಯದ ಅಲ್ಲಿ ಯಾವುದೇ ಲೆಕ್ಕ ಇಲ್ಲ. ಮಾಡುವಂತ ಕರ್ಮ ಅಲ್ಲಿ ಅಕರ್ಮ ಆಗ್ತದೆ, ಪ್ಲಸ್ ಇಲ್ಲ ಮೈನಸ್ ಇಲ್ಲ. ಯಾಕಂದ್ರೆ ಶ್ರೇಷ್ಠ ಕರ್ಮದ ಪ್ರತಿಫಲವನ್ನ, ಸುಖವನ್ನ, ಪ್ರಾರಬ್ಧವನ್ನ ಭೋಗಿಸ್ತಾರೆ. ಅಲ್ಲಿ ಮತ್ತೆ ಸುಕರ್ಮ ಮಾಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ಅಲ್ಲಿ ವಿಕರ್ಮನೂ ಇಲ್ಲ, ಸುಕರ್ಮದ ಅವಶ್ಯಕತೆನೂ ಇಲ್ಲ. ಹಾಗಾಗಿ ಅಲ್ಲಿ ಅಕರ್ಮ ಇರ್ತದೆ. ಗೀತಾ ಮೇ ಭಿ ಹೈ ಪರಂತು ನಾಮ್ ಬದಲ್ ಲಿಯಾ ಹೈ. ಯಹೇ ಬುಲ್ ಕೃಷ್ಣ ಜಯಂತಿ ತೋ ಹೋತಿ ಹೇ ಸತ್ಯುಗ್ ಮೇ. ಈಗ ಕೃಷ್ಣ ಜಯಂತಿ, ಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಿಸ್ತಾರೆ. ಆದ್ರೆ ಸತ್ಯವಾಗಿಯೂ ಕೃಷ್ಣನ ಜನ್ಮ ಆಗೋದು ಎಲ್ಲಿ? ಸತ್ಯುಗದಲ್ಲಿ. ಶುಭಾಬ ಅಂತೂ ನಿರಾಕಾರ ಪರಂಪಿತ. ಕೃಷ್ಣ ತೋ ಸಾಕಾರ ಮನುಷ್ಯ ಹೈ. ಕೃಷ್ಣ ಅಂತೂ ಸಾಕಾರ ಮನುಷ್ಯ. ಪಹಲೆ ಶಿವ ಜಯಂತಿ ಹೋತಿ ಹೈ, ಫಿರ್ ಕೃಷ್ಣ ಜಯಂತಿ ಭಾರತ್ ಮೇ ಹಿ ಮನಾತೆ ಹೈ. ಮೊದಲು ಶಿವ ಜಯಂತಿ ಅಂದ್ರೆ ಫಸ್ಟ್ ಈ ಭೂಮಿಗೆ, ಭಾರತ ಭೂಮಿಯಲ್ಲಿ ಯಾವಾಗ ಶಿವನ ಅವತರಣೆ ಆಗ್ತದೆ, ನಂತರ ಕೃಷ್ಣನ ರಾಜ್ಯ ಬರ್ತದೆ. ಹಾಗಾಗಿ ಶಿವ ಜಯಂತಿಯ ನಂತರ ಏನ್ ಆಚರಿಸ್ತಾರೆ ಭಕ್ತಿಯಲ್ಲಿ? ಕೃಷ್ಣ ಜಯಂತಿ ಅಂದ್ರೆ ಸ್ವರ್ಗದಲ್ಲಿ ಕೃಷ್ಣನ ಜನ್ಮ ಆಗ್ತದೆ. ಇದು ಸತ್ಯ ಮಾತು. ಶಿವರಾತ್ರಿ ಅಂತಾನೂ ಹೇಳ್ತಾರೆ. ಬಾಪ್ ಆಕರ್ ಭಾರತ್ಕೋ ಸ್ವರ್ಗ ರಾಜ್ಯ ದೇತೆ ಹೇ. ಭಾರತಕ್ಕೆನೆ ಶುಭಾಬ ಬಂದು ಸ್ವರ್ಗದ ಆಸ್ತಿಯನ್ನ, ಸ್ವರ್ಗದ ರಾಜ್ಯವನ್ನ ಕೊಡ್ತಾರೆ. ಹಾಗಾಗಿ ಮೊದಲು ಶಿವ ಜಯಂತಿ, ಅದರ ನಂತರ ಕೃಷ್ಣ ಜಯಂತಿ. ಅಂದ್ರೆ ಶುಭಾಬ ಬಂದ ಮೇಲೆ ಕೃಷ್ಣನ ಜಗತ್ತು ಸ್ಥಾಪನೆ ಆಗ್ತದೆ. ಉನ್ಕೆ ಬೀಚ್ ಮೇ ಹೋತಿ ಹೈ. ಈಗ ಸತ್ಯುಗ ಸ್ಥಾಪನೆ ಆಗೋಕ್ಕಿಂತ ಮೊದಲು ಇಲ್ಲಿ ಸಂಗಮಯುಗ ಅಂದ್ರೆ ಇದು ಮಧ್ಯದ ಸಮಯ. ರಾಖಿ ಕ್ಯೂಂಕಿ ಪವಿತ್ರತಾ ಚಾಹೆ. ಈಗ ರಾಖಿಯನ್ನ ಕಟ್ಟಿಕೊಳ್ಳೋದು ಇದು ಯಾವುದರ ಸಂಕೇತ? ಸಂಗಮ ಯುಗದಲ್ಲಿ ಪವಿತ್ರತೆಯ ಜೀವನವನ್ನ ಇಟ್ಟುಕೊಳ್ಳುವಂತ, ಪ್ರತಿಜ್ಞೆ ಮಾಡುವಂತ, ಕಂಕಣವನ್ನ ಕಟ್ಟಿಕೊಳ್ಳುವಂತ ಸೂಚಕವೇ ರಕ್ಷಾಬಂಧನ. ಪುರಾಣಿ ದುನಿಯಾ ಕಾ ವಿನಾಶ ಭಿ ಚಾಹಿಯೆ. ಈಗಂತೂ ಹಳೆ ಜಗತ್ತಿನ ವಿನಾಶ ಆಗ್ತದೆ, ನಂತರ ಯುದ್ಧ ಎಲ್ಲ ನಡೀತದೆ, ಜಗತ್ತು ಸಮಾಪ್ತಿ ಆಗ್ತದೆ. ಫಿರ್ ತುಮ್ ಆಕರ್ ನೈ ದುನಿಯಾ ಮೇ ರಾಜ್ಯ ಕರೆಂಗೆ. ನಂತರ ನೀವು ಹೊಸ ಜಗತ್ತಿನಲ್ಲಿ ರಾಜ್ಯವನ್ನ ಮಾಡ್ತೀರಿ. ತುಮ್ ಇಸ್ ಪುರಾಣಿ ದುನಿಯಾ ಮೃತ್ಯು ಲೋಕ್ ಕೆ ಲಿಯೆ ನಹಿ ಪಡ್ತೆ ಹೋ. ಈಗ ಬಾಬಾ ಕೊಡುವಂತ ಈ ಶಿಕ್ಷಣ ಇದು ಈ ಮೃತ್ಯು ಲೋಕಕ್ಕಾಗಿ ಅಲ್ಲ. ತುಮ್ಹಾರಿ ಪಡಾಯಿ ಹೇ. ಎಲ್ಲಿ ಹೋಗುವಂತ ಶಿಕ್ಷಣ ಇದು? ಹೊಸ ಜಗತ್ತು, ಅಮರ ಲೋಕಕ್ಕೆ ಹೋಗುವಂತ ಶಿಕ್ಷಣವನ್ನ ಬಾಬಾ ಈಗ ಸಂಗಮ ಯುಗದಲ್ಲಿ ಕಲಿಸಿಕೊಡ್ತಾ ಇದ್ದಾರೆ. ಐಸಾ ಕೋಯಿ ಕಾಲೇಜ್ ನಹಿ ಹೋಗ. ಈ ಜನ್ಮದಲ್ಲಿ ಓದಿ ಮುಂದಿನ ಜನ್ಮದಲ್ಲಿ ಪದವಿ ಪಡೆಯುವಂತ ಶಿಕ್ಷಣ ಶಾಲೆಗಳು ಅಥವಾ ಕಾಲೇಜ್ ಎಲ್ಲಾದ್ರೂ ಇದೆನಾ? ಎಲ್ಲಿಯೂ ಸಹ ಇಲ್ಲ. ಈಗ ತಂದೆ ತಿಳಿಸಿಕೊಡ್ತಾರೆ, ಇದು ಮೃತ್ಯು ಲೋಕದ ಅಂತಿಮ. ಇಸ್ಲಿಯೇ ಜಲ್ದಿ ಪಡ್ಕರ್ ಹೋಶಿಯಾರ್ ಹೋನಾ ಹೇ. ಬೇಗ ಬೇಗ ಓದಿ ನಾವು ಬುದ್ಧಿವಂತರಾಗಬೇಕು, ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಬೇಕು. ಶುಭಾಬ ತಂದೆಯೂ ಆಗಿದ್ದಾರೆ, ಪತಿತ ಪಾವನನೂ ಆಗಿದ್ದಾರೆ, ಪಡಾತಿ ಬಿ ಹೇ, ಟೀಚರ್ ಆಗಿ ಓದಿಸ್ತಾ ಇದ್ದಾರೆ. ಹಾಗಾಗಿ ಇದು ಯಾವ ಯೂನಿವರ್ಸಿಟಿ? ಗಾಡ್ ಫಾದರ್ಲಿ ಯೂನಿವರ್ಸಿಟಿ.
ಇಲ್ಲಿ ಶಿಕ್ಷಣ ಓದಿಸುವಂತವರು ಸ್ವಯಂ ಪರಮಾತ್ಮ ತಂದೆ. ಹಾಗಾಗಿ ಇದು ಗಾಡ್ ಫಾದರ್ಲಿ ಯೂನಿವರ್ಸಿಟಿ. ಇಲ್ಲಿ ಭಗವಾನ್ ವಾಚ್ ಇದೆ, ಯಾವುದೇ ಮನುಷ್ಯರ ವಾಚ್ ಅಲ್ಲ. ಕೃಷ್ಣ ತೋ ಸತ್ಯುಗ ಪ್ರಿನ್ಸ್ ಹೇ, ಕೃಷ್ಣ ಅಂತೂ ಸತ್ಯುಗದ ಮೊದಲನೆಯ ರಾಜಕುಮಾರ. ಅವರು ಸಹ ಶಿವಬಾಬನಿಂದ ಆಸ್ತಿಯನ್ನ ಪಡಿತಾರೆ. ಇಸ್ ಸಮಯ ಸಬ್ ಭವಿಷ್ಯಕ್ಕೆ ಲಿಯೇ ವರ್ಸಾ ಲೇ ರಹೇ ಹೇ, ಈಗಂತೂ ಎಲ್ಲರೂ ಭವಿಷ್ಯಕ್ಕಾಗಿಯೇ ನಾವು ಆಸ್ತಿಯನ್ನ ಪಡಿತಾ ಇದ್ದೇವೆ. ಹಾಗಾದ್ರೆ ಸಂಗಮ ಯುಗದಲ್ಲಿ ಎಷ್ಟೆಷ್ಟು ನಾವು ತಂದೆಯಿಂದ ಶಿಕ್ಷಣವನ್ನ ಸರಿಯಾಗಿ ಓದ್ತೇವೆ ಅಷ್ಟು ಭವಿಷ್ಯದಲ್ಲಿ ಆಸ್ತಿ ಸಿಗ್ತದೆ, ಪದವಿ ಸಿಗ್ತದೆ. ನಹಿ ಪಡೆಂಗಿತ್ತೋ, ಓದಿಲ್ಲ ಅಂದ್ರೆ ಕಮ್ ಪದ ಹೋ ಜಾಯೇಗಾ, ಪದವಿ ಕಡಿಮೆ ಆಗ್ತದೆ. ಕಹಾ ಬಿ ರಹೋ ಪಡ್ತೆ ರಹೋ, ನೀವೆಲ್ಲೇ ಇದ್ರೂ ಸಹ ಭಗವಂತನ ಶಿಕ್ಷಣ ತಮಗೆ ಸಿಗ್ತಾ ಇದೆ. ಓದೋದಂದ್ರೇನು, ಬಾಬಾ ಹೇಳಿದಂತೆ ಆ ಪ್ರಕಾರ ನಡೆಯುವುದು. ಮುರಳಿ ತೋ ವಿಲಾಯತ್ ಮೇ ಬಿ ಜಾ ಸಕ್ತಿ ಹೇ, ಇವತ್ತು ಈ ಮುರಳಿ, ಜ್ಞಾನ ಮುರಳಿ ವಿದೇಶದ ತನಕನೂ ಸಹ ತಲುಪ್ತಾ ಇದೆ. ಬಾಬಾ ರೋಜ್ ಸಾವಧಾನಿ ಬೇದೇತಿರತ್ತೆ ಹೇ, ಎಲ್ಲಿದ್ರೂ ನಮಗೆ ಶಿಕ್ಷಣ ಬೇಕು. ಯಾಕೆಂದ್ರೆ ಪ್ರತಿನಿತ್ಯ ಮುರಳಿಯಲ್ಲಿ ಬಾಬಾ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾರೆ, ಶ್ರೀಮತವನ್ನ ಕೊಡ್ತಾರೆ, ಶ್ರೇಷ್ಠ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಹಾಗಾಗಿ ಮುರಳಿ ಅಂತೂ ಅವಶ್ಯವಾಗಿ ಬೇಕು, ಅದೇ ನಮಗೆ ಶಿಕ್ಷಣ. ಬಚ್ಚೆ ಬಾಪ್ ಕೋ ಯಾದ್ ಕರೋ, ಇಸ್ಸೆ ತುಮ್ಹಾರೆ ವಿಕರ್ಮ ವಿನಾಶ ಹೋಂಗೆ. ನೋಡಿ, ಬಾಬಾ ಮಕ್ಕಳಿಗೆ ಶ್ರೀಮತ ಕೊಡ್ತಾರೆ, ಮಕ್ಕಳೇ ನನ್ನೊಬ್ಬ ನೆನಪು ಮಾಡಿ, ಆಗ ನಿಮ್ಮ ಜನ್ಮ ಜನ್ಮಾಂತರದ ವಿಕರ್ಮ ವಿನಾಶ ಆಗ್ತದೆ. ಆತ್ಮದಲ್ಲಿ ಏನು ಕೊಳೆ ಅಂಟುಕೊಂಡಿದೆ ಅಥವಾ ತುಕ್ಕು ಅಂಟುಕೊಂಡಿದೆ ಅದು ಬಿಟ್ಕೊಳ್ಬೇಕು. ಅದು ಯೋಗ ಬಲದಿಂದನೇ ಸಾಧ್ಯ. ಆತ್ಮ 100% ಪ್ಯೂರ್ ಬನ್ನಿ ಹೇ, ಎಲ್ಲಾ ಕಲ್ಮಶ ಹೋಗ್ಬೇಕು. ಅಲಾಯ್ ಮಿಕ್ಸ್ ಆಗ್ಬಿಟ್ಟಿದೆ, ಜನ್ಮ ಜನ್ಮಾಂತರದ ವಿಕರ್ಮದ ಅಲಾಯ್ ಕಲ್ಮಶ ಇದೆ. 100% ಪ್ಯೂರ್ ಆಗ್ಬೇಕಲ್ವಾ ಆತ್ಮ, ಈಗ ಇಂಪ್ಯೂರ್ ಆಗ್ಬಿಟ್ಟಿದೆ. मनुष्य तो बहुत करते हैं भक्ति, ತೀರ್ಥೋಂ ಪರ್ ಮೇಲೋಂ ಪರ್ ಲಾಖೋ ಮನುಷ್ಯ ಜಾತೆ ಹೇ. ಎಷ್ಟು ಭಕ್ತಿ ವಿಸ್ತಾರ ಆಗಿದೆ. ತೀರ್ಥ ಕ್ಷೇತ್ರಗಳಿಗೆ ಹೋಗ್ತಾರೆ, ಎಷ್ಟೋ ಅನೇಕ ಮೇಳಗಳು ಅಂತ ಇರ್ತವೆ, ಅಲ್ಲಿ ಲಕ್ಷಾಂತರ ಜನ ಒಟ್ಟಾಗ್ತಾರೆ. ಇದು ಜನ್ಮ ಜನ್ಮಾಂತರ ಭಕ್ತಿ ನಡೀತಾ ಬಂತು. ಎಷ್ಟು ಮಂದಿರಗಳನ್ನ ಕಟ್ಟಿದ್ದಾರೆ, ಎಷ್ಟು ಪರಿಶ್ರಮ ಇದೆ. ಆದರೆ ಸೃಷ್ಟಿ ನಾಟಕ ಚಕ್ರದ ಅನುಸಾರವಾಗಿ ಕೆಳಗಡೆ ಇಳಿಲೇಬೇಕು. ಸತ್ಯ ತ್ರೇತ ದ್ವಾಪರ ಕಲಿಯುಗ, ಇದು ಕಲಿಯುಗದ ಅಂತಿಮ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಹಮ್ ಚಡ್ತಿ ಕಲಾಸೆ ಸುಖಧಾಮೆ ಜಾಯಂಗೆ. ಈಗ ಸಂಗಮ ಯುಗ ಬಂತು ಅಂದ್ರೆ ಪುನಃ ಏರುವ ಕಲೆ. ಈಗ ನಾವು ಹತ್ತಾ ಇದ್ದೀವಿ, ಸುಖಧಾಮಕ್ಕೆ ಹೋಗ್ತಾ ಇದ್ದೇವೆ. ಮತ್ತೆ ಹತ್ತಿದ ಮೇಲೆ ಇಳಿಯುವುದಂತೂ ಇದ್ದೇ ಇದೆ. ಆದರೆ ಶ್ರೇಷ್ಠ ಸಮಯ ಯಾವುದು? ಸಂಗಮ ಯುಗ. ಇದು ಏರುವ ಕಲೆ. ಫಿರ್ ಕಲಾ ಕಮ್ತಿ ಹೋತಿ ಜಾತಿ ಹೇ. ಮತ್ತೆ ಸತ್ಯುಗ ಬಂತು, ಕಲೆಗಳು ಇಳಿತಾ ಕಡಿಮೆ ಆಗ್ತಾ ಬರ್ತದೆ. ನಯೇ ಮಕಾನ್ 10 ವರ್ಷ ಕೆ ಬಾದ್ ಬಬ್ಕಾ ಜರೂರ್ ಕಮ್ ಹೋ ಜಾಯೇಗಾ. ಈಗ ಹೊಸ ಮನೆ ಕಟ್ಟಿರ್ತಾರೆ, ಒಂದು 10 ವರ್ಷ ಆದ್ಮೇಲೆ ಅದರ ಆಡಂಬರ, ಅದು ಒಂದು ಆಕರ್ಷಣೆ, ಅದು ಕಡಿಮೆ ಆಗೇ ಆಗ್ತದೆ. ಹಾಗೆ ಬಾಬಾ ಹೇಳ್ತಾರೆ, ಸತ್ಯುಗ ಹೊಸತಿದ್ದಾಗ ಅದು ಸುಖಧಾಮ, ಹೊಸ ಜಗತ್ತು. ನಂತರ ಕಲೆಗಳು ಕಡಿಮೆ ಆಗ್ತಾ ಬರ್ತದೆ. ತುಮ್ ನೈ ದುನಿಯಾ ಸತ್ಯುಗ ಮೇತೆ. ಬಾಬಾ ನೆನಪು ಮಾಡಿಸ್ತಾರೆ, ಮಕ್ಕಳೇ ನೀವೇ ಹೊಸ ಜಗತ್ತು. ಸತ್ಯ ಯುಗದಲ್ಲಿ ಇದ್ರಿ. ಎಷ್ಟು ವರ್ಷ? 1250 ವರ್ಷ. ಅದರ ನಂತರ ರಾಮರಾಜ್ಯ ಶುರುವಾಗ್ತದೆ. ಕೆಲವೊಮ್ಮೆ ಬಾಬಾ ಸತ್ಯುಗಕ್ಕೂ ರಾಮರಾಜ್ಯ ಅಂತಾರೆ, ತ್ರೇತಾಯುಗಕ್ಕೂ ಸಹ ರಾಮರಾಜ್ಯ ಅಂತಾರೆ. ಸತ್ಯಯುಗ ರಾಮರಾಜ್ಯ ಅನ್ಬೇಕಾದ್ರೆ ಅದರ ಅರ್ಥ ಏನಂದ್ರೆ, ಶಿವಬಾಬಾ ನಿರಾಕಾರ ರಾಮ, ಎಲ್ಲರ ಹೃದಯ ರಾಮ. ಆ ರಾಮ ಸ್ಥಾಪನೆ ಮಾಡಿರುವಂತಹ ರಾಜ್ಯಕ್ಕೆ ರಾಮರಾಜ್ಯ ಸತ್ಯುಗ ಅಂತ ಹೇಳಲಾಗ್ತದೆ. ಇನ್ನು ತ್ರೇತಾಯುಗ ರಾಮರಾಜ್ಯ ಅಂದ್ರೆ ಅಲ್ಲಿ ರಾಮ ಸೀತೆಯರ ರಾಜ್ಯ ಅಂತ ಅರ್ಥ ಬರ್ತದೆ. ಈಗಂತೂ ಕಲಿಯುಗದಲ್ಲಿ ಬಾಬಾ ಹೇಳ್ತಾರೆ, ಬಿಲ್ಕುಲ್ ಹಿ ತಮೋ ಪ್ರಧಾನ ಹೇ, ಸಂಪೂರ್ಣ ತಮೋ ಪ್ರಧಾನ ಈ ಜಗತ್ತು. ಎಷ್ಟು ಮನುಷ್ಯರ ಸಂಖ್ಯೆ ಜಾಸ್ತಿ ಆಗಿದೆ, ಜಗತ್ತು ದಿನೇ ದಿನೇ ಹಳತ್ತಾಗ್ತಾ ಇದೆ. ಹೊಸ ಹೊಸ ಸಂಶೋಧನೆಗಳು ಬರ್ಬೋದು, ಆದ್ರೆ ಸೃಷ್ಟಿ ಅಂತೂ ಹಳೇದಾಗಿದೆ. ಹಳೆಯದ್ದು ನಾಶ ಆಗಲೇಬೇಕು. ವೇ ಲೋಗುತ್ತೋ ಫ್ಯಾಮಿಲಿ ಪ್ಲಾನಿಂಗ್ ಕೆ ಲಿಯೇ ಪ್ಲಾನ್ ಬನಾತಿರತ್ತೆ ಹೇ. ಎಷ್ಟೋ ಹೊರಗಿನ ಜಗತ್ತಿನಲ್ಲಿ ಪ್ಲಾನಿಂಗ್ಸ್ ಮಾಡ್ತಾರೆ, ಫ್ಯಾಮಿಲಿ ಪ್ಲಾನಿಂಗ್ ಅಂತ ಹೇಳಿ. ಎಷ್ಟೆಲ್ಲ ಗೊಂದಲ ಇದೆ ಅಂತಾರೆ ಬಾಬಾ. ಹಮ್ ಲಿಖ್ತೆ ಹೇ ಯೇ ತೋ ಗಾಡ್ ಫಾದರ್ ಕಾ ಹಿ ಕಾಮ್ ಹೇ. ಈ ಕಾರ್ಯವನ್ನ, ಈ ಯೋಜನೆ ಮಾಡುವುದು ಯಾರು? ಸ್ವಯಂ ಭಗವಂತ ತಂದೆನೇ ಈ ಕರ್ತವ್ಯ ಮಾಡಲು ಸಾಧ್ಯ. ಯಾಕೆಂದ್ರೆ ಸತ್ಯುಗದಲ್ಲಿ ಇಷ್ಟು ಸಂಖ್ಯೆ ಇರುವುದಿಲ್ಲ. ಕೇವಲ ಬಾಬಾ ಹೇಳ್ತಾರೆ, 9-10 ಲಾಖ ಮನುಷ್ಯ ಜಾಕರ್ ಹೆಂಗೆ, ಎಲ್ಲರೂ ವಾಪಸ್ ಪರಂಧಾಮಕ್ಕೆ ಹೋಗ್ಲೇಬೇಕು. ಎಲ್ಲಿಂದ ಬಂದ್ರು ಅಲ್ಲಿಗೆ ಹೋಗ್ಲೇಬೇಕು. ಇನ್ನ ಸತ್ಯುಗ ಬಂದಾಗ ಉಳಿಯುವಂತವ್ರು ಎಷ್ಟು ಜನ? ಪರಂಧಾಮದಿಂದ ಫಸ್ಟ್ ಬರುವಂತವರು ಸತ್ಯುಗದಲ್ಲಿ ಕೇವಲ 9-10 ಲಕ್ಷ. ಪ್ರಾರಂಭದಲ್ಲಿ ಹೆಚ್ಚು ಕಡಿಮೆ ಆ ರೀತಿ ಸಂಖ್ಯೆಯಲ್ಲಿ ಇರ್ತಾರೆ. ಬಾಕಿ ಸಬ್ ಉಳಿದವರೆಲ್ಲ ಎಲ್ಲಿರ್ತಾರೆ? ಪರಂಧಾಮ, ಸ್ವೀಟ್ ಹೋಮ್, ಮಧುರ ಮನೆ, ಆತ್ಮರ ಮನೆ ವಾಪಸ್ ಹೋಗ್ಬಿಡ್ತಾರೆ. ಇದು ಪರಮಾತ್ಮ ತಂದೆಯ ಪ್ಲಾನಿಂಗ್, ಫ್ಯಾಮಿಲಿ ಪ್ಲಾನಿಂಗ್. ಏಕ ಧರ್ಮಕ್ಕೆ ಸ್ಥಾಪನಾ, ಒಂದೇ ಧರ್ಮದ ಸ್ಥಾಪನೆ, ಇನ್ನೆಲ್ಲಾ ಧರ್ಮಗಳು ಹೋಗ್ಬಿಡುತ್ತವೆ. ಎತ್ತೋ ಬಾಪ್ ಅಪ್ನಾ ಕಾಮ್ ಕರ್ ರಹೇ ಹೇ. ಸ್ವಯಂ ಭಗವಂತ ತಂದೆ ತಮ್ಮ ಕರ್ತವ್ಯವನ್ನ ಈಗ ನಿಭಾಯಿಸ್ತಾ ಇದ್ದಾರೆ. ವ ಕತೆ ಹೇ यह प्लानिंग तो बेहद बाप के हाथ में है. बाप कहते हैं, मैं ही दुखदाम से सुखदाम बनाने आया हूँ.
ಶುಭಾಬ ಹೇಳ್ತಾರೆ, ನಾನೇ ದುಃಖಧಾಮವನ್ನ ಸುಖಧಾಮವನ್ನಾಗಿ ಮಾಡ್ತೇನೆ. ಹರ್ 5000 ವರ್ಷ ಬಾದ್ ಮೇ ಆತಾ ಹೂಂ. ಬಾಬಾ ಹೇಳ್ತಾರೆ, ನಾನು ಪ್ರತಿ 5000 ವರ್ಷದ ನಂತರನೇ ಬರ್ತೇನೆ. ಕಲಿಯುಗದ ಅಂತಿಮ, ಸತ್ಯುಗದ ಆದಿ. ಇದು ಸಂಗಮ ಯುಗ. ಈ ಸಂಗಮ ಯುಗದ ಸಂಧಿಕಾಲ, ಪರಿವರ್ತನೆಯ ಸಂಧಿಕಾಲ ಇದು. ಪತಿತ ಜಗತ್ತು ಹೋಗಿ ಪಾವನ ಜಗತ್ತು ಬರ್ತದೆ ಈ ಸಂಗಮ ಯುಗದಲ್ಲಿ. ಅಂದ್ರೆ ಪತಿತ ಜಗತ್ತಿನ ವಿನಾಶ ಆಗ್ಬೇಕು, ಹೊಸ ಜಗತ್ತಿನ, ಹಳೆಯ ಜಗತ್ತಿನ ವಿನಾಶ, ಹೊಸ ಜಗತ್ತಿನ ಸ್ಥಾಪನೆ. ಇದು ಕೇವಲ ಒಬ್ಬ ತಂದೆಯ ಕರ್ತವ್ಯ ಆಗಿದೆ. ಸತ್ಯಯುಗದಲ್ಲಿ ಮತ್ತೆ ಪುನಃ ಒಂದೇ ಧರ್ಮ ಬರ್ತದೆ. ಲಕ್ಷ್ಮೀನಾರಾಯಣ ಅವರೇ ವಿಶ್ವಕ್ಕೆ ಮಾಲೀಕರಾಗಿರ್ತಾರೆ. ಮಹಾರಾಜ ಮಹಾರಾಣಿಯಾಗಿದ್ರು. ಈಗ ನಮಗೆ ಗೊತ್ತು, ಈಗ ಮಾಲೆ ಯಾವ ರೀತಿ ತಯಾರಾಗ್ತಾ ಇದೆ. ಹೇಗೆ ಭಕ್ತಿ ಮಾರ್ಗದಲ್ಲಿ ಮಾಲೆ ಜಪ ಮಾಡ್ಬೇಕಾದ್ರೆ ಮೇಲ್ಗಡೆ ಒಂದು ಹೂವನ್ನ ತೋರಿಸ್ತಾರೆ. ಅದು ಯಾರ ಯಾದ್ಗಾರ್, ಯಾರ ಸ್ಮರಣಾರ್ಥವಾಗಿ ಆ ರೀತಿ ಜಪ ಮಾಡ್ತಾರೆ. ಹೂ ಅಂದ್ರೆ ಶುಭಾಬ. ಎಲ್ಲಾ ಮಾಲೆಯ ಮಣಿಗಳನ್ನ ತಯಾರು ಮಾಡುವಂತವ್ರು ಶುಭಾಬ. ಉನ್ಹೋಂಕಿ ಯ ಮಾಲಾ ಹೇ ಜೋ ವಿಶ್ವಕ್ಕೋ ನರಕ ಸೆ ಸ್ವರ್ಗ ಪತಿತ್ ಸೆ ಪಾವನ್ ಬನಾತೆ ಹೇ. ವಿಶ್ವವನ್ನ ನರಕದಿಂದ ಸ್ವರ್ಗ, ಪತಿತರಿಂದ ಪಾವನ ಮಾಡುವಂತವ್ರು ಅವರ ಮಾಲೆ ಮತ್ತೆ ತಯಾರು ಮಾಡುವಂತವ್ರು ಶುಭಾಬ ಹೂ ಆಗಿದ್ದಾರೆ. ಜೋ ಸರ್ವಿಸ್ ಕರ್ಕೆ ಜಾತೆ ಹೇ ಉನ್ಹೋಂಕಿ ಹಿ ಯಾದ್ ರತಿ ಹೇ. ಈಗ ಜಪ ಮಾಡ್ತಾರೆ, ಭಕ್ತಿಲಿ ಸ್ಮರಣೆ ಮಾಡ್ತಾರಂದ್ರೆ ಯಾರ ಸ್ಮರಣೆ? ಯಾರು ಶ್ರೇಷ್ಠ ಕರ್ಮ ಸಂಗಮಯುಗದಲ್ಲಿ ಯಾರು ಸೇವೆಯನ್ನ ಮಾಡಿದರೆ, ಸರ್ವಿಸ್ ಮಾಡ್ತಾರೆ, ಅನೇಕ ಆತ್ಮರ ಕಲ್ಯಾಣ ಮಾಡ್ತಾರೆ, ಶುಭಾಬನ ಕಾರ್ಯಕ್ಕೆ ಸಹಯೋಗಿ ಆಗಿರ್ತಾರೆ, ಅಂತವರದೇ ನೆನಪಾರ್ಥವಾಗಿ ಭಕ್ತಿಯಲ್ಲಿ ಆ ರೀತಿ ಮಾಲೆಯನ್ನ ಜಪ ಮಾಡ್ತಾರೆ. ತೋ ಬಾಪ್ ಸಮझाते हैं ಯ ಸತ್ಯುಗ ಮೇ ಪವಿತ್ರತೆನ. ಸತ್ಯದಲ್ಲಿ ದೇವತೆಗಳು ಹೇಗಿದ್ರು, ಎಷ್ಟು ಪವಿತ್ರ ಆಗಿದ್ರು. ಪ್ರವೃತ್ತಿ ಮಾರ್ಗ ಪವಿತ್ರವಾಗಿತ್ತು. ಈಗಂತೂ ಪತಿತ ಜಗತ್ತು. ಅದಕ್ಕೆ ಹೇಳ್ತಾರೆ ಪತಿತ ಪಾವನ ಬಾ ಅಂತ ಕರೀತಾರೆ. ನಮ್ಮನ್ನ ಪಾವನ ಮಾಡು. ಸತ್ಯದಲ್ಲಿ ಈ ರೀತಿ ಕರೀತಾರ? ಇಲ್ಲ, ಸ್ವಯಂ ಪಾವನ ಇರ್ತಾರೆ. ಸುಖಮೇ ಕೊಯ್ ಬಿ ಬಾಪ್ ಕಾ ಸಿಮ್ರನ್ ನಹಿ ಕರ್ತೆ ಹೇ. ಸುಖದಲ್ಲಿ ಯಾರೂ ತಂದೆ ನೆನಪು ಮಾಡೋದಿಲ್ಲ, ದುಃಖದಲ್ಲಿ ಎಲ್ಲರೂ ನೆನಪು ಮಾಡ್ತಾರೆ, ಹೆಚ್ಚು ನೆನಪು ಮಾಡ್ತಾರೆ. ಹಾಗಾಗಿ ಬಾಬನಿಗೆ ಮಹಿಮೆ ಇದೆ. ಲಿಬರೇಟರ್ ಅಂದ್ರೆ ಮುಕ್ತಿದಾತ, रहम दिल, दया सागर, दया हृदय, ब्लिसफुल, आनंद सागर, आकर हमको मुक्ति जीवन मुक्ति देते हैं. ब्लिस दये तोರು, ನಮ್ಮ ಮೇಲೆ ಕೃಪೆ ಮಾಡೋ, ಲಿಬರೇಟರ್ ಮುಕ್ತಗೊಳಿಸೋ. ಶುಭಾಬ ಬಂದು ಮುಕ್ತಿ ಜೀವನ್ ಮುಕ್ತಿಯನ್ನ ಕೊಡ್ತಾರೆ. ಬುಲಾತೆ ಬಿ ಉನ್ಕೋ ಹೇ ಆಕರ್ ಸ್ವೀಟ್ ಹೋಮ್ ಮೇ ಲೇ ಚಲೋ. ಬಂದು ನಮ್ಮನ್ನ ಮಧುರ ಮನೆಗೆ ಕರೆದುಕೊಂಡು ಹೋಗು, ಇಲ್ಲಿ ದುಃಖ ಇದೆ. ಅಭಿ ಸುಖ ಹೇ ನಹಿ, ಈಗಂತೂ ಸುಖವೇ ಇಲ್ಲ. ಯಹೇ ಪ್ರಜಾಕ ಪ್ರಜಾಪರ್ ರಾಜ್ಯ, ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೀತಾ ಇದೆ. ಸತ್ಯಯುಗದಲ್ಲಿ ರಾಜ ರಾಣಿ ಪ್ರಜಾ ಎಲ್ಲರೂ ಸಹ ಇರ್ತಾರೆ. ಬಾಬಾ ಹೇಳ್ತಾರೆ, ನೀವೇ ವಿಶ್ವದ ಮಾಲೀಕರಾಗ್ತೀರಿ. ವಹಾ ತುಮ್ಹಾರೆ ಪಾಸ್ ಅತಾಹ ಅನ್ಗಿನಿತ್ ಧನ್ ರಹತಾ ಹೇ. ಅಲ್ಲಿ ಬೇಕಾದಷ್ಟು, ನೀವು ವಿಶ್ವದ ಮಾಲೀಕರು, ಯಾವಾಗ ಸ್ವರ್ಗ ಇರ್ತದೋ ಬೇಕಾದಷ್ಟು ಸಂಪತ್ತು, ಲೆಕ್ಕವಿಲ್ಲದಷ್ಟು ಧನ ಪ್ರಾಪ್ತಿ ಆಗ್ತದೆ. ಸೋನೆಕಿ ಈಂಟೋಂಕೆ ಮಹಲ್ ಮಕಾನ್ ಬಂತೆ ಹೇ. ಚಿನ್ನದ ಇಟ್ಟಂಗಿಯಿಂದ ಅಲ್ಲಿ ಮನೆ ಅಥವಾ ಮಹಲ್ ತಯಾರಾಗ್ತದೆ. ಮಷಿನ್ ಸೆ ಸೋನೆಕಿ ಇಂಟೆ ನಿಕ್ಕಲ್ತಿರತ್ತೆ ಹೇ. ಮಷಿನ್ ಇಂದ ಏನ್ ಮಾಡ್ತಾರೆ ಅಲ್ಲಿ, ಈಗ ಹೆಂಗೆ ಟೈಲ್ಸ್ ಇರ್ಬೋದು ಅಥವಾ ಇಟ್ಟಂಗಿ ತಯಾರು ಮಾಡ್ತಾರೆ, ಅಲ್ಲಿ ಚಿನ್ನದ ಇಟ್ಟಂಗಿ ತಯಾರಾಗ್ತದೆ. ಫಿರ್ ಉಸ್ಮೇ ಬಿ ಹೀರೆ ಜವಾಹರೋಂಕಿ ಜಡಿತ್ ಕರ್ತೆ ಹೇ. ಅದರಲ್ಲಿ ಸಹ ವಜ್ರ ವೈಡೂರ್ಯಗಳ ಅಲಂಕಾರ ಇರ್ತದೆ. ದ್ವಾಪರ್ ಮೇ ಬಿ ಕಿತ್ನೆ ಹೀರೇತೆ ಜೋ ಲೂಟ್ ಕರ್ ಲೇಕೆ. ಸತ್ಯ ತ್ರೇತಾಯುಗ ಅಷ್ಟೇ ಅಲ್ಲ, ದ್ವಾಪರದಲ್ಲೇ ವಿಚಾರ ಮಾಡಿ ಎಷ್ಟು ಸಂಪತ್ತಿತ್ತು, ಎಷ್ಟೊಂದು ಲೂಟಿ ಮಾಡ್ಕೊಂಡು ಹೋದ್ರು. ಹಾಗಾದ್ರೆ ಅದಕ್ಕಿಂತ ಪೂರ್ವದಲ್ಲಿ ಸ್ವರ್ಗದಲ್ಲಿ ಎಷ್ಟಿರ್ಬೋದು. ಅಭಿ ತೋ ಕುಚ್ ಸೋನಾ ದಿಕ್ಕಾಯಿ ನಹಿ ಪಡ್ತಿ. ಈ ಕಲಿಯುಗದಲ್ಲಂತೂ ಚಿನ್ನ ಪ್ಯೂರ್ ಅಂತೂ ಸಿಗುದೇ ಇಲ್ಲ. ಇದು ಡ್ರಾಮಾ. ಬಾಬಾ ಹೇಳ್ತಾರೆ, ಏನೆಲ್ಲ ನಡೀತಾ ಇದೆ ಎಲ್ಲವೂ ಸಹ ನಾಟಕದ ಅನುಸಾರವಾಗಿ ನಡೀತಾ ಇದೆ. ಬಾಬಾ ಹೇಳ್ತಾರೆ, ಪ್ರತಿ 5000 ವರ್ಷದ ನಂತರ ನಾನು ಈ ಜಗತ್ತಿಗೆ ಬರ್ತೇನೆ. ಹಳೆ ಜಗತ್ತಿನ ವಿನಾಶ ಆಗ್ತದೆ, ಹೊಸ ಜಗತ್ತಿನ ಸ್ಥಾಪನೆ. ಈ ಹಳೆ ಜಗತ್ತಿನ ವಿನಾಶ ಆಗ್ಬೇಕಾದ್ರೆ ಬಾಬಾ ಹೇಳ್ತಾರೆ, ಅಟಾಮಿಕ್ ಬಾಂಬ್ಸ್ ಆದಿ ಬನೆ ಹೇ. ಎಲ್ಲಾ ವಿಜ್ಞಾನದ ಸಾಧನಗಳು ತಯಾರಾಗ್ಬಿಟ್ಟಿದೆ. ಬುದ್ಧಿ ಸೆ ಐಸಿ ಐಸಿ ಚೀಜೆ ನಿಕಾಲಿ ಹೇ ಜಿಸ್ಸೆ ಅಪ್ನೆ ಹಿ ಕುಲ್ ಕಾ ವಿನಾಶ ಕರೆಂಗೆ. ಬೇಕಾದಷ್ಟು ವಿನಾಶ ಮಾಡುವ ಸಾಧನಗಳನ್ನ ತಯಾರು ಮಾಡಿದ್ದಾರೆ ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ. ಆದ್ರೆ ಎಲ್ಲವೂ ತಮ್ಮ ತಮ್ಮ ಕುಲದ ವಿನಾಶ ಮಾಡ್ಕೊಳ್ಳಿಕ್ಕೇನೆ ತಮ್ಮ ಕುಲ ನಾಶ ಮಾಡ್ಕೊಳ್ತಾರೆ. ಅಷ್ಟೊತ್ತಿಗೆ ಜಗತ್ತು ಆಟೋಮೆಟಿಕ್ ಆಗಿ ವಿನಾಶ ಆಗ್ತದೆ. ಕೊಯ್ ರಕ್ನೆ ಕೆಲಿ ತೊಡಗಿ ಬನಾತೆ ಹೇ. ಇದನ್ನೇನು ಬಾಂಬ್ಸ್ಗಳಿರ್ಬೋದು, ವಿಜ್ಞಾನದ ನಾಶಗೊಳಿಸುವಂತ ಸಾಧನಗಳು ಇಡ್ಲಿಕ್ಕಲ್ಲ ತಯಾರು ಮಾಡಿದ್ದು, ಅದನ್ನು ಉಪಯೋಗ ಮಾಡ್ತಾರೆ. ಹಳೆ ಜಗತ್ತು ಸಮಾಪ್ತಿ ಆಗೇ ಆಗ್ತದೆ. ಈಗ ನಾವು ನೋಡ್ತಾ ಇದ್ದೀವಿ, ಎಷ್ಟು ರಿಹರ್ಸಲ್ ಅಂತೂ ನಡೀತಾನೆ ಇದೆ. जब तक राजधानी स्थापना नहीं हुई है तब तक लड़ाई नहीं लग सकती है. ಹೊಸ ಜಗತ್ತಿನ ಸ್ಥಾಪನೆ ಆಗ್ಬೇಕು. ಹಾಗಾಗಿ ಅಲ್ಲಿಯ ತನಕ ಈ ಯುದ್ಧಗಳು ನಡೀತಾನೆ ಇರ್ತದೆ. ತಯಾರಿಯತ್ತೋ ಹೋ ರಹಿ ಹೇ.
ಎಲ್ಲವೂ ಸಮಾಪ್ತಿಯಾಗುವಂತಹ ತಯಾರಿ ನಡೀತಾ ಇದೆ. ಉಸ್ಕೆ ಸಾಥ್ ನ್ಯಾಚುರಲ್ ಕ್ಲಾಮಿಟೀಸ್ ಬಿ ಹೋಗಿ, ಜಗತ್ತಿನ ವಿನಾಶ ಆಗಬೇಕಾದ್ರೆ ಎಲ್ಲ ರೆಡಿ ಇದೆ. ಒಂದು ಕಡೆ ಪ್ರಾಕೃತಿಕ ವಿಕೋಪಗಳು, ಇನ್ನೊಂದು ಕಡೆ ವಿಜ್ಞಾನದ ಕೆಲವೊಂದು ನಾಶಗೊಳಿಸುವಂತಹ ಸಾಧನಗಳು. ಇತ್ತನೆ ಆದ್ಮಿ ಹೋಂಗೆ ಹಿ ನಹಿ, ಎಲ್ಲವೂ ನಾಶ ಆಗ್ತಾ ಹೋದರೆ ಇಷ್ಟು ಸಂಖ್ಯೆ ಇರುವುದೇ ಇಲ್ಲ. ಅಬ್ ಬಚ್ಚೋಂ ಕೋ ಇಸ್ ಪುರಾನಿ ದುನಿಯಾ ಕೋ ಭೂಲ್ ಜಾನಾ ಹೈ. ಈಗ ಮಕ್ಕಳು ಈ ಹಳೆ ಜಗತ್ತನ್ನ ಮರ್ತು ಹೋಗ್ಬೇಕು. ಯಾಕೆಂದ್ರೆ ನಾವೀಗ ಹೋಗ್ಬೇಕಾಗಿದೆ ಸ್ವೀಟ್ ಹೋಮ್, ಯಾವುದು ಪರಮಧಾಮ. ಇನ್ನು ಸ್ವೀಟ್ ರಾಜಧಾನಿ ಯಾವುದು? ಸ್ವರ್ಗ, ಸತ್ಯುಗಿ ರಾಜ್ಯ. ನೆನಪು ಮಾಡಿ, ಜैसे ನಯಾ ಘರ್ ಬನಾತೆ ಹೈ ತೋ ಫಿರ್ ಬುದ್ಧಿ ಮೇ ನಯಾ ಘರ್ ಹಿ ಯಾದ್ ರಹತಾ ಹೈ. ಹೊಸ ಮನೆ ಕಟ್ಟಿದಾಗ ಹಳೆ ಮನೇಲಿದ್ರೂ ಹೊಸ ಮನೆ ಕಡೆನೆ ಬುದ್ಧಿ ಹೋಗ್ತಾ ಇರ್ತದೆ, ನೆನಪು ಬರ್ತದೆ. ಹಾಗೆ ಈಗ ಹೊಸ ಜಗತ್ತು ಬಾಬಾ ನಮಗಾಗಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಂದಮೇಲೆ ಸ್ವೀಟ್ ರಾಜಧಾನಿ, ಸ್ವೀಟ್ ಹೋಮ್. ಇನ್ನೊಂದು ಸ್ವೀಟ್ ಹೋಮ್ ಯಾವುದು? ಸ್ವರ್ಗ. ಸ್ವರ್ಗದ ರಾಜ್ಯವನ್ನ ನೆನಪು ಮಾಡ್ಕೊಳ್ಳಿ. ಶಿವಬಾಬಾ ಸರ್ವರ ಸದ್ಗತಿ ದಾತಾಗಿದ್ದಾರೆ. ಎಲ್ಲ ಆತ್ಮರು ವಾಪಸ್ ಮನೆಗೆ ಹೋಗ್ಲೇಬೇಕು. ದೇಹ ಅಂತೂ ಇಲ್ಲೇ ಸಮಾಪ್ತಿ ಆಗ್ತದೆ. ದೇಹನೇ ಸಮಾಪ್ತಿ ಆಯ್ತು, ದೇಹವನ್ನೇ ಬಿಟ್ಟು ಹೋಗ್ತೀವಂದ್ಮೇಲೆ ದೇಹಕ್ಕೆ ಸಂಬಂಧಪಟ್ಟದ್ದು ಯಾವುದೂ ನಮ್ಮ ಜೊತೆಗೆ ಬರೋದಿಲ್ಲ. ಆತ್ಮ ಈಗ ಶುದ್ಧ ಆಗ್ಬೇಕು, ಪವಿತ್ರ ಆಗ್ಬೇಕು. ಅದು ತಂದೆಯ ನೆನಪಿನಿಂದ. ಪವಿತ್ರ ಜರೂರ್ ಬನ್ನ ಹೇ. ಆತ್ಮ ಬರುವಾಗ ಎಷ್ಟು ಪ್ಯೂರ್ ಆಗಿತ್ತು, ಪರಂಧಾಮದಿಂದ ಈ ಸೃಷ್ಟಿಗೆ ಬರುವಾಗ. ಈಗ ಪವಿತ್ರ ಅವಶ್ಯ ಆಗಲೇಬೇಕು. ದೇವತೆಗಳು ಎಷ್ಟು ಪವಿತ್ರವಾಗಿರ್ತಾರೆ. ಉನ್ಹೋಂಗೆ ಆಕೆ ಕಬ್ ಬಿಡಿ ತಂಬಾಕು ಆದಿ ನಹಿ ರಖಿ ಜಾತಿ ಹೈ. ದೇವತೆಗಳ ಮುಂದೆ ಯಾವುದೇ ಬೀಡಿ, ತಂಬಾಕು, ತಾಮಸಿಕ, ಅಶುದ್ಧ ಪದಾರ್ಥವನ್ನೆಲ್ಲ ಇಡಂಗಿಲ್ಲ. ವಿಷ್ಣುಪುರಿ ಕಹಾ ಜಾತ ಹೈ ಸತ್ಯುಕೋ. ಸತ್ಯುಗನು ಸಹ ಚೈತನ್ಯ ದೇವತೆಗಳ ಜಗತ್ತದು, ಪವಿತ್ರ ಜಗತ್ತು. ಅದಕ್ಕೆ ವಿಷ್ಣುಪುರಿ ಅಂತ ಹೇಳಲಾಗ್ತದೆ. ಅಲ್ಲಿ ಯಾವುದೇ ಅಶುದ್ಧತೆ ಇರುವುದೇ ಇಲ್ಲ. ಅದು ವೈಸ್ಲೆಸ್ ವರ್ಲ್ಡ್, ನಿರ್ವಿಕಾರಿ ಜಗತ್ತು. ಈ ಕಲಿಯುಗಿ ಜಗತ್ತಿನಲ್ಲೇ ದೇವತೆಗಳಿಗೆ ಎಷ್ಟು ಮಾನ್ಯತೆ ಕೊಡ್ತಾರೆ, ಎಷ್ಟು ಶುದ್ಧತೆ, ಎಷ್ಟು ಪದಾರ್ಥವನ್ನ ಸಮರ್ಪಣೆ ಮಾಡಬೇಕಾದ್ರೆ ಎಷ್ಟು ಸ್ವಚ್ಛತೆ ಇರ್ತದೆ. ಯಾವುದೇ ತಾಮಸಿಕವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡೋದಿಲ್ಲ. ಹಾಗಾದ್ರೆ ಚೈತನ್ಯ ದೇವತೆಗಳಿದ್ದಾಗ ಎಷ್ಟು ಪವಿತ್ರತೆ ಇರ್ಬೋದು. ಅದು ವಿಷ್ಣುಪುರಿ, ನಿರ್ವಿಕಾರಿ ಜಗತ್ತು. ಈ ಜಗತ್ತು ವಿಕಾರಿ ಜಗತ್ತಾಗಿದೆ. अब ವೈಸ್ಲೆಸ್ ವರ್ಲ್ಡ್ ಮೇ ಜಾನಾ ಹೈ. ಈಗ ಮತ್ತೆ ಪುನಃ ನಿರ್ವಿಕಾರಿ ಜಗತ್ತಿಗೆ ಹೋಗಬೇಕು. ಸಮಯ ಬಾಕಿ ತೋಡಾ ಹೈ. ಹೋಗ್ಬೇಕು. ಇನ್ನು ಎಷ್ಟು ಸಮಯ ಇದೆ ಹೋಗ್ಬೇಕಾದ್ರೆ? ಸಮಯ ಬಹಳ ಕಡಿಮೆ ಇದೆ. ये तो खुद भी समझते हैं एटॉमिक बॉम्ब से सब खत्म हो जाएंगे, लड़ाई तो लगनी ही है. ಜಗತ್ತಿನವರಿಗೆ ಗೊತ್ತಾಗ್ತಾ ಇದೆ ಈಗಂತೂ ಈ ವಿಜ್ಞಾನದ ಬಾಂಬ್ಸ್ ಗಳಿಂದ ಎಲ್ಲಾ ಸಮಾಪ್ತಿ ಆಗ್ತದೆ, ಯುದ್ಧ ನಡೀತದೆ. ಎಲ್ಲರಿಗೂ ಸಮಾಚಾರ ಗೊತ್ತಾಗ್ತಾ ಇರ್ತದೆ. ಬೋಲ್ತೆ ಹಮ್ಕೋ ಕೊಯ್ ಪ್ರೇರಣಾ ಕರ್ನೆ ವಾಲಾ ಹೈ. ಯಾಕೆ ವಿನಾಶ ಮಾಡ್ತಾ ಇದ್ದೀರಿ ಅಂತಂದ್ರೆ ಅವ್ರಿಗೆ ಅನಿಸ್ತದೆ ನಮಗೆ ಯಾರೋ ಪ್ರೇರಣೆ ಮಾಡ್ತಾ ಇದ್ದಾರೆ, ನಾವಂತೂ ಜಗತ್ತು ನಾಶ ಮಾಡೋರೆ ಅಂತ ಎಲ್ಲರೂ ನಿಂತು ಬಿಟ್ಟಿದ್ದಾರೆ. ಜೋ ಹಮ್ ಬನಾ ರಹೆ ಹೈ ಜಾನ್ತೆ ಭಿ ಹೈ ಅಪ್ನೆ ಕುಲ್ ಕಾ ನಾಶ ಹೋ ರಹಾ ಹೈ. ಗೊತ್ತಿದೆ ನಾವು ನಾಶ ಆಗ್ಬಿಡ್ತೀವಲ್ಲ ಅಂತ ಗೊತ್ತಿದ್ರು ಸಹ ನಾಶ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಪರಂತು ಬನಾನೆ ಬಿಗರ್ ರಹನೆ ಸಕ್ತೆ ಹೈ. ತಯಾರು ಮಾಡಿದಾರೆ ಅಂದ್ಮೇಲೆ ಅದನ್ನು ಉಪಯೋಗಿಸ್ತಾರೆ. ಇದು ಡ್ರಾಮಾ, ಇದು ಸೃಷ್ಟಿ ನಾಟಕದಲ್ಲಿ ಪ್ರತಿ ಪಾತ್ರವೂ ಸಹ ನೋಂದಾವಣೆಯಾಗಿದೆ. ವಿನಾಶ ಸಾಮ್ನೆ ಖಡಾ ಹೈ. ಒಂದು ಕಡೆ ಬಾಬಾ ಹೇಳ್ತಾರೆ ಸಮಯ ಬಹಳ ಕಡಿಮೆ ಇದೆ, ಇನ್ನೊಂದು ವಿನಾಶ ಸಮ್ಮುಖದಲ್ಲಿದೆ. ಈಗ ಬಾಬಾ ಯಜ್ಞ ಸ್ಥಾಪನೆ ಮಾಡಿದ್ದಾರೆ, ಇದು ಜ್ಞಾನ ಯಜ್ಞ. ಈಗ ವಿನಾಶ ಜ್ವಾಲೆ ಏನಾಗ್ತಾ ಇದೆ? ಪ್ರಜ್ವಲಿತ ಆಗ್ತಾ ಇದೆ. ನಾವೀಗ ಸ್ವರ್ಗದ ಮಾಲೀಕರಾಗುವಂತ ಶಿಕ್ಷಣವನ್ನ ಓದ್ತಾ ಇದ್ದೇವೆ. ಹಳೆ ಜಗತ್ತು ಸಮಾಪ್ತಿಯಾಗಿ ಹೊಸ ಜಗತ್ತು ಬರ್ತದೆ. ಈ ರೀತಿ ಚಕ್ರ ಸುತ್ತಾ ಇರ್ತದೆ. ಹಿಸ್ಟ್ರಿ ಮಸ್ಟ್ ರಿಪೀಟ್. ಮತ್ತೆ ಪುನಃ ಅದೇ ಇತಿಹಾಸ ಸತ್ಯವಾಗಿ ಯಾವುದು ನಡೆದು ಹೋಯ್ತೋ ಅದೇ ಈಗ ಪುನಃ ರಿಪೀಟ್ ಆಗ್ತದೆ. ಮೊದಲು ಪ್ರಾರಂಭದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ನಂತರ ಚಂದ್ರವಂಶಿ ಕ್ಷತ್ರಿಯ ಧರ್ಮ, ಆಮೇಲೆ ಉಸ್ಕೆ ಬಾದ್ ಇಸ್ಲಾಮಿ ಬೌದ್ಧಿ ಆದಿ ಆಯೆ. ಬೇರೆ ಬೇರೆ ಅನ್ಯ ಧರ್ಮದವರು ಬಂದ್ಬಿಡ್ತಾರೆ, ಧರ್ಮ ಸ್ಥಾಪನೆ ಮಾಡ್ತಾರೆ. ಫಿರ್ ಜರೂರ್ ಪಹಲೆ ನಂಬರ್ ವಾಲಾ ಆಯೇಗಾ और सब ವಿನಾಶ हो जाएंगे. ಯಾರ್ಯಾರ ಪಾತ್ರ ಯಾವಾಗ ಬರೋದಿದ್ದೇನೋ ಅವರು ಬಂದೇ ಬರ್ತಾರೆ. ನಂತರ ಕೊನೆಗೆ ವಿನಾಶ ಆಗ್ತದೆ. ತುಮ್ ಬಚ್ಚೋಂ ಕೋ ಕೌನ್ ಪಡಾ ರಹೆ ಹೈ. ಈಗ ಸಂಗಮ ಯುಗ ಬಂತು. ಈಗ ನಾವು ಮಕ್ಕಳಿಗೆ ಯಾರು ಶಿಕ್ಷಣ ಓದಿಸ್ತಾ ಇದ್ದಾರೆ? ಇಲ್ಲಿ ನಿರಾಕಾರ ಶಿವಬಾಬಾ ವಹಿ ಶಿಕ್ಷಕ ಹೈ, ಅವರೇ ಶಿಕ್ಷಕ ಸದ್ಗುರು. ಆನೆ ಸೇ ಹಿ ಪಢಾಯಿ ಶುರು ಕರ್ತೆ ಹೈ. ಈ ಸೃಷ್ಟಿಗೆ ಶಿವಬಾಬಾ ಯಾವ ರೂಪದಲ್ಲಿ ಬರ್ತಾರೆ? ಜ್ಞಾನದ ರೂಪದಲ್ಲಿ ಬರ್ತಾರೆ. ಜ್ಞಾನವನ್ನೇ ಶಿಕ್ಷಣದ ರೂಪದಲ್ಲಿ ಕೊಡ್ಲಿಕ್ಕೆ ಶುರು ಮಾಡಿದ್ರು ಬಾಬಾ. ಅದಕ್ಕಾಗಿ ಬರೆಯಲಾಗಿದೆ ಶಿವ ಜಯಂತಿ ಸೋ ಗೀತಾ ಜಯಂತಿ. ಅಂದ್ರೆ ಶಿವಬಾಬಾ ಈ ಸೃಷ್ಟಿಗೆ ಅವತರಣೆ ಆದ ತಕ್ಷಣ ಸತ್ಯ ಗೀತಾ ಜ್ಞಾನವನ್ನ ನುಡಿಸ್ತಾರೆ. ಹಾಗಾಗಿ ಶಿವ ಜಯಂತಿಯನ್ನ ಗೀತಾ ಜಯಂತಿ ಅಂತಾನೂ ಹೇಳ್ಬೋದು. ಗೀತಾ ಜಯಂತಿ ಸೋ ಶ್ರೀಕೃಷ್ಣ ಜಯಂತಿ. ಯಾವಾಗ ಶಿವಬಾಬಾ ಸತ್ಯ ಗೀತಾ ಜ್ಞಾನವನ್ನ ನುಡಿಸಿದ್ರು ಸಂಗಮ ಯುಗದಲ್ಲಿ, ನಂತರ ಕೃಷ್ಣನ ಜಗತ್ತು ಸ್ಥಾಪನೆ ಆಗ್ತದೆ. ಹಾಗಾಗಿ ಮತ್ತೆ ಬರುವುದೇ ಕೃಷ್ಣ ಜಯಂತಿ ಸತ್ಯುಗದಲ್ಲಿ. ಶಿವಬಾಬಾ ಸತ್ಯುಗಿ ಸ್ಥಾಪನಾ ಕರ್ತೆ ಹೈ. ಈಗ ಶಿವಬಾಬಾ ಸತ್ಯಯುಗದ ಸ್ಥಾಪನೆಯನ್ನ ಮಾಡ್ತಾರೆ. ಕೃಷ್ಣಪುರಿ ಅಂದ್ರೆ ಸತ್ಯಯುಗ.
ಈಗ ನಮಗೆ ಶಿಕ್ಷಣ ಓದಿಸುವಂತವರು ಯಾರು? ಕೊಯ್ ಸಾಧು ಸಂತ ಮನುಷ್ಯ ನಹಿ ಹೇ. ಯಾವ ಸಾಧು ಸಂತರು ಅಲ್ಲ, ಮನುಷ್ಯರು ಅಲ್ಲ. ಇಲ್ಲಿ ಸ್ವಯಂ ಭಗವಂತ ತಂದೆ ಶಿಕ್ಷಕನಾಗಿ ಶಿಕ್ಷಣವನ್ನ ಓದಿಸ್ತಾ ಇದ್ದಾರೆ. ಇದು ಸ್ಪಷ್ಟ ಮಾತು, ಇದು ಸತ್ಯ ಮಾತು. ಎತ್ತೋ ದುಃಖ ಹರ್ತ ಸುಖರ್ತ ಹೇ. ಬಾಬನ ಎಷ್ಟು ಕರ್ತವ್ಯಗಳಿದಾವೆ, ಹಾಗಾಗಿ ಮಹಿಮೆಗಳು ಎಷ್ಟು. ಬೇಹದ್ದಿನ ತಂದೆ ಅವರೇ ದುಃಖ ಹರ್ತ ಸುಖಕರ್ತ ಆಗಿದ್ದಾರೆ. 21 ಜನ್ಮಗಳಿಗಾಗಿ ನಮಗೆ ಆಸ್ತಿಯನ್ನ ಕೊಡ್ತಾರೆ. ಬಾಬಾ ಇವತ್ತು ಬಹಳ ಮುಖ್ಯವಾಗಿ ಒಂದು ಮಾತನ್ನು ಹೇಳ್ತಾರೆ, ವಿನಾಶ ಅಂತೂ ಆಗ್ಲೇಬೇಕು, ಸ್ವರ್ಗ ಸ್ಥಾಪನೆ ಆಗೇ ಆಗ್ತದೆ. ಇಸ್ ಸಮಯ ಕೆ ಲಿಯೇ ಕಹಾ ಜಾತಾ ಹೈ, किनकी दबी रही धूल में किनकी राजा खाए ಚೋರಾಕಾರಿ ಬಿ ಬಹುತ್ ಹೋಗಿ. ಈಗಿನ ಕಲಿಯುಗಿ ಜಗತ್ತಿನ ವಿಪರ್ಯಾಸ ಏನಂದ್ರೆ, ಬೇಕಾದಷ್ಟು ಸಂಪಾದನೆ ಮಾಡ್ಕೊಳ್ಬಹುದು, ಆದ್ರೆ ಗೊತ್ತಿಲ್ಲ ಯಾರ ಸಂಪತ್ತು ಯಾರ ಪಾಲಾಗ್ತದೋ, ಧೂಳು ಪಾಲಾಗ್ತದೋ, ಯಾರು ದೋಚ್ಕೊಂಡು ಹೋಗ್ತಾರೋ ಅದು ಅವರವರ ಕರ್ಮಾನುಸಾರವಾಗಿ. ಆಗ್ ಬಿ ಲಗ್ನಿ ಹೇ, ಇದ್ದಕ್ಕಿದ್ದಂಗೆ ಬೆಂಕಿ ಹತ್ಕೊಂಡ್ಬಿಡ್ತದೆ, ಎಷ್ಟು ಹಾನಿ ಆಗ್ತದೆ. ಇಸ್ ಯಜ್ಞ ಮೇ ಸಬ್ ಸ್ವಾಹ ಹೋ ಜಾಯೇಗಾ. ಈಗ ಈ ಅವಿನಾಶಿ ಜ್ಞಾನ ಯಜ್ಞ ಈಗ ಶುಭಾಬ ಸ್ಥಾಪನೆ ಮಾಡಿದರೆ, ಸಂಗಮಿಗ ಬಂತು ಅಂದ್ರೆ ಹಳೆ ಜಗತ್ತು ಪರಿವರ್ತನೆ ಆಗ್ಲೇಬೇಕು. ಎಲ್ಲಾ ಜಗತ್ತೇ ಸ್ವಾಹ ಆಗ್ಬಿಡ್ತದೆ. ಅಭಿ ತೋಡಿ ತೋಡಿ ಆಗ್ ಲಗೇಗಿ ಫಿರ್ ಬಂದ್ ಹೋ ಜಾಯೇಗಿ. ಈಗ ಅಲ್ಲಲ್ಲಿ ಸ್ವಲ್ಪ ಬೆಂಕಿ ಹತ್ಕೊಳ್ಳೋದು, ಗಲಾಟೆ ಆಗೋದು, ವಿನಾಶದ ದೃಶ್ಯ ಕಾಣಿಸ್ತಾ ಇದೆ. ಪ್ರಾಕೃತಿಕ ಏರುಪೇರುಗಳಾಗ್ತವೆ, ಮತ್ತೆ ಬಂದಾಗ್ಬೋದು. ಆದ್ರೆ ಇನ್ನಷ್ಟು ಆಗೋದಿದೆ. ಮುಂದೆ ಅಂತಿಮ ಸಮಯ ಬಹಳಷ್ಟು ಭೀಕರವಾದಂತಹ ವಾತಾವರಣ ಕ್ರಿಯೇಟ್ ಆಗ್ತದೆ. ಬಾಬಾ ಹೇಳ್ತಾರೆ, ಸಬ್ ಆಪಸ್ ಮೇ ಲಡೆಂಗೆ. ಪರಸ್ಪರ ಬಹಳಷ್ಟು ಘರ್ಷಣೆ ಶುರು ಆಗ್ತದೆ. ತೋಡಿ ಅಜುನ್ ದೇರಿ ಹೇ, ಇನ್ನ ಸ್ವಲ್ಪ ಸಮಯ ಇದೆ, ಶುರು ಆಗೇ ಬಿಡುತ್ತದೆ. ಯಾಕೆಂದ್ರೆ ಹೊಸ ಜಗತ್ತು ಸ್ಥಾಪನೆ ಆಗುವಂತ ಸಮಯ ಬಂತು. ಹಿಸ್ಟ್ರಿ ಮಸ್ಟ್ ರಿಪೀಟ್. ಮತ್ತೆ ಪುನಃ ಸತ್ಯುಗ ಸ್ಥಾಪನೆ ಆಗ್ಲೇಬೇಕು ಅಂದ್ಮೇಲೆ ಹೇಗೋ ಈ ಜಗತ್ತು ವಿನಾಶ ಆಗಲೇಬೇಕು. ಚುಡಾನೆ ವಾಲ ಕೋಯ್ ರಹೇಗಾ ನಹಿ. ಯಾರು ಬಿಡಿಸೋರಿಲ್ಲ, ಯಾರು ನಿಲ್ಲಿಸೋರಿಲ್ಲ, ಎಲ್ಲರೂ ಹೋಗೋದೆ. ರಕ್ತಿ ಕಿ ನದಿಯೋಂಕೆ ಬಾದ್ ಫಿರ್ ದೂದ್ ಕಿ ನದಿಯ ಬಹೇಗಿ. ಈಗಲೇ ಎಷ್ಟು ಭಯಾನಕ ದೃಶ್ಯಗಳು ನಡೀತಾ ಇದೆ ಜಗತ್ತಿನಲ್ಲಿ, ಎಷ್ಟು ಅಪಘಾತಗಳು. ಬಾಬಾ ಹೇಳ್ತಾರೆ, ಅಂತಿಮ ದೃಶ್ಯ ಹೆಂಗಿರ್ಬೋದು, ರಕ್ತದ ನದಿ ಅಂದ್ರೆ ಅರ್ಥ ಏನೋ, ಅಷ್ಟು ಪ್ರತಿಕೂಲವಾದಂತಹ ಭೀಕರವಾದಂತಹ ವಾತಾವರಣ ಇರ್ತದೆ. ಅದರ ನಂತರ ಬರುವುದೇ ದೂದ್ ಕಿ ನದಿಯ ಹಾಲಿನ ನದಿ, ಅಂದ್ರೆ ಅಷ್ಟು ಸಮೃದ್ಧಿ. ಸತ್ಯುಗ ಸ್ಥಾಪನೆ ಆಗ್ತದೆ. ಬಾಬಾ ಹೇಳ್ತಾರೆ, ಬಚ್ಚೋನೆ ಸಾಕ್ಷಾತ್ಕಾರ ಬಿ ಕಿಯಾ ಹೇ. ಪ್ರಾರಂಭದಲ್ಲಿ ಬಾಬಾ ಮಕ್ಕಳಿಗೆ ಸಾಕ್ಷಾತ್ಕಾರ ಮಾಡಿಸ್ತಾ ಇದ್ರು, ಹೇಗೆ ಈ ಜಗತ್ತು ವಿನಾಶ ಆಗ್ತದೆ. ಫಿರ್ ಇನ್ ಆಂಕೋ ಸೆ ಬಿ ದೇಖೆಂಗೆ. ಬರೀ ಸಾಕ್ಷಾತ್ಕಾರದಲ್ಲಿ ಕಂಡದ್ದು ಅಷ್ಟೇ ಅಲ್ಲ, ಅದನ್ನೇ ಈ ಕಣ್ಣಿಂದನೇ ನೋಡ್ತೀರಿ ಅಂತ ಬಾಬಾ ಹೇಳ್ತಾರೆ. ವಿನಾಶಕ್ಕೆ ಪೆಹಲೆ ಬಾಪ್ಕೋ ಯಾದ್ ಕರ್ನಾ ಹೇ. ಹಾಗಾದ್ರೆ ಜಗತ್ತು ವಿನಾಶ ಆಗುವ ಮೊದಲೇ ಶುಭಾಬಾ ಈಗ ಬಂದಿದ್ದಾರೆ ಅಂದ್ಮೇಲೆ ಅವರ ನೆನಪು ಮಾಡಬೇಕು. ಆಗ ತಮೋ ಪ್ರಧಾನದಿಂದ ಆತ್ಮ ಸತೋ ಪ್ರಧಾನ ಆಗಿಬಿಡುತ್ತದೆ. ಬಾಪ್ ನೈ ದುನಿಯಾ ಸ್ಥಾಪನ್ ಕರ್ನೆ ಕೆ ಲಿಯೇ ತುಮಕೋ ತಯಾರ್ ಕರ್ ರಹೇ ಹೇ. ಹೊಸ ಜಗತ್ತು ವಿನಾಶ ನಾವು ಹೆಚ್ಚದ್ರ ಬಗ್ಗೆ ಏನೋ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ವಿನಾಶ ಅಂತೂ ಆಗೋದೇ, ತಯಾರಿ ಆಗ್ಬಿಟ್ಟಿದೆ. ಈಗ ನಾವು ಮಾಡಬೇಕಾಗಿರುವಂತ ಪುರುಷಾರ್ಥ ಏನು? ವಿನಾಶಕ್ಕೂ ಪೂರ್ವದಲ್ಲಿ ತಂದೆಯ ನೆನಪನ್ನ ಮಾಡಿ ತಮೋ ಪ್ರಧಾನದಿಂದ ಆತ್ಮ ಸತೋ ಪ್ರಧಾನ ಆಗ್ಬೇಕು. ತಂದೆ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾ ಇದ್ದಾರೆ. ತೋ ತುಮಕೋ ತಯಾರ್ ಕರ್ ರಹೇ ಹೇ. ಬಾಬಾ ತಯಾರು ಮಾಡ್ತಾ ಇದ್ದಾರೆ. ರಾಜಧಾನಿ ಪೂರಿ ಸ್ಥಾಪನೆ ಹೋ ಜಾಯೇಗಿ. ಪೂರ್ಣ ರಾಜಧಾನಿ ಸ್ಥಾಪನೆ ಆಗ್ತದೆ. ಮತ್ತೆ ವಿನಾಶವೂ ಸಹ ಕಲಿಯುಗಿ ಜಗತ್ತಿನ ವಿನಾಶ ಆಗ್ಬಿಡುತ್ತದೆ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಇವತ್ತಿನ ಧಾರಣೆ ಮೊದಲನೇ ಮಾತು, विष्णुपुरी में चलने के लिए स्वयं को लायक बनाना है, ಸಂಪೂರ್ಣ ಪಾವನ್ ಬನ್ನ ಹೇ. ಬಾಬಾ ಹೇಳ್ತಾರೆ, ವಿಷ್ಣುಪುರಿಯಲ್ಲಿ ಹೋಗಲು ಅಂದ್ರೆ ಸತ್ಯಯುಗ ಲಕ್ಷ್ಮೀನಾರಾಯಣರ ಜಗತ್ತಿಗೆನೆ ವಿಷ್ಣುಪುರಿ ಅಂತ ಹೇಳಲಾಗ್ತದೆ. ಅಲ್ಲಿ ಹೋಗಲು ಸ್ವಯಂವನ್ನ ಅರ್ಹರನ್ನಾಗಿ ಮಾಡಿಕೊಳ್ಬೇಕು, ಯೋಗ್ಯರನ್ನಾಗಿ ಮಾಡಿಕೊಳ್ಬೇಕು, ಸಂಪೂರ್ಣ ಪಾವನರಾಗಬೇಕು. ಅಶುದ್ಧ ಖಾನ್ ಪಾನ್ ತ್ಯಾಗ ಕರ್ದೇನಾ ಹೇ. ದೇವತೆಗಳಾಗಬೇಕಾದ್ರೆ ಬಾಬಾ ಹೇಳ್ತಾರೆ, ಅಶುದ್ಧ ಆಹಾರ ಪಾನೀಯವನ್ನ ತ್ಯಾಗ ಮಾಡಬೇಕು. ವಿನಾಶಕ್ಕೆ ಪೆಹಲೆ ಅಪ್ನಾ ಸಬ್ ಕುಚ್ ಸಫಲ್ ಕರ್ನಾ ಹೇ. ವಿನಾಶಕ್ಕೂ ಮೊದಲೇ ತಮ್ಮದೆಲ್ಲವನ್ನು ಸಫಲ ಮಾಡಿಕೊಳ್ಳಬೇಕು. ಎರಡನೇದ್ದು, ಜಲ್ದಿ ಜಲ್ದಿ ಪಡ್ಕರ್ ಹೋಶ್ಯಾರ್ ಹೋನಾ ಹೇ. ಬೇಗ ಬೇಗನೆ ಓದಿ ಬುದ್ಧಿವಂತರಾಗಬೇಕು. ಕೊಯ್ ಬಿ ವಿಕರ್ಮ ನಾ ಹೋ ಇಸ್ಕಾ ಧ್ಯಾನ್ ರಖನಾ ಹೇ. ಯಾವುದೇ ವಿಕರ್ಮವಾಗದಿರಲಿ, ಇದರ ಮೇಲೆ ಗಮನವನ್ನ ಇಡಬೇಕು. वरदान, त्याग और तपस्या द्वारा सेवा में सफलता प्राप्त करने वाले सच्चे सेवादारी भव. ತ್ಯಾಗ ಮತ್ತು ತಪಸ್ಸಿನ ಮುಖಾಂತರ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸತ್ಯ ಸೇವಾದಾರಿ ಭವ, ಸತ್ಯ ಸೇವಾದಾರಿ ಆಗಿರಿ.
सेवा में सफलता का मुख्य साधन है. ಸೇವೆಯಲ್ಲಿ ಸಫಲತೆಯ ಮುಖ್ಯ ಸಾಧನ ಆಗಿದೆ ತ್ಯಾಗ ಮತ್ತು ತಪಸ್ಸು. ತ್ಯಾಗ ಅಂದ್ರೆ ಅರ್ಥ ಏನು? मनसा संकल्प से भी त्याग, किसी परिस्थिति के कारण, मर्यादे के कारण, मजबूरी से त्याग करना यह त्याग नहीं है. लेकिन ज्ञान स्वरूप से संकल्प से भी त्यागी बनो और तपस्वी अर्थात सदा बाप की लगन में लवलीन. ಬಾಬಾ ಹೇಳ್ತಾರೆ ತ್ಯಾಗ ಅಂದ್ರೆ ಅರ್ಥ ಏನು? ಮನಸ್ಸಿನ ಸಂಕಲ್ಪದಿಂದಲೂ ಸಹ ತ್ಯಾಗ. ಯಾವುದೇ ಪರಿಸ್ಥಿತಿಯ ಕಾರಣ, ಮರ್ಯಾದೆಯ ಕಾರಣ ಅಥವಾ ಅನಿವಾರ್ಯತೆಯ ಕಾರಣದಿಂದ ತ್ಯಾಗ ಮಾಡೋದು ಅದು ತ್ಯಾಗ ಅಲ್ಲ. ಜ್ಞಾನ ಸ್ವರೂಪದಿಂದ ಸಂಕಲ್ಪದಿಂದಲೂ ಸಹ ತ್ಯಾಗಿ ಆಗಬೇಕು. ಇನ್ನು ತಪಸ್ವಿ ಅಂತಂದ್ರೆ ಅರ್ಥ ಏನು? ಸದಾ ತಂದೆಯ ನೆನಪಿನಲ್ಲಿ ಲಗನ್ನಲ್ಲಿ ಮಗ್ನ, ನೆನಪಿನಲ್ಲಿ ಪ್ರೀತಿಯಲ್ಲಿ ಮಗ್ನ ಆಗೋದು, ಲೀನ ಆಗೋದು. ಜ್ಞಾನ, ಪ್ರೇಮ್, ಆನಂದ್, ಸುಖ, ಶಾಂತಿ ಕೆ ಸಾಗರ್ ಮೇ ಸಮಾಯ್ ಹುಯೆ. ಲೀನ ಆಗೋದಂದ್ರೆ ಅರ್ಥ ಏನು? ಪ್ರೀತಿಯಲ್ಲಿ ಲೀನ ಆಗೋದು. ಜ್ಞಾನ, ಪ್ರೀತಿ, ಆನಂದ, ಸುಖ, ಶಾಂತಿಯ ಸಾಗರನ ನೆನಪಿನಲ್ಲಿ ಸಮಾವೇಶ ಆಗುವುದೇ ತಪಸ್ಯ. ಅವರೇ ತಪಸ್ವಿಗಳು. ऐसे त्यागी तपस्वी ही सेवा में सफलता प्राप्त करने वाले सच्चे सेवादारी हैं. ಇಂತಹ ತ್ಯಾಗಿ ತಪಸ್ವಿ ಅವರೇ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸತ್ಯ ಸೇವಾದಾರಿ ಆಗಿದ್ದಾರೆ. ಸ್ಲೋಗನ್: अपनी तपस्या द्वारा शांति के वाइब्रेशन्स फैलाना ही विश्व सेवादारी बनना है. ತಮ್ಮ ತಪಸ್ಸಿನ ಮೂಲಕ ಶಾಂತಿಯ ಪ್ರಕಂಪನಗಳನ್ನು ಹರಡುವುದೇ ವಿಶ್ವ ಸೇವಾದಾರಿ ಆಗುವುದು. ಓಂ ಶಾಂತಿ. ಈಗ ಕೆಲವು ಕ್ಷಣ ಕಾಲ ಆದಿ ಸ್ವರೂಪದಲ್ಲಿ ಸ್ಥಿತರಾಗೋಣ. ಸ್ವಮಾನವನ್ನ ನೆನಪಿಸಿಕೊಳ್ಳಿ. ನನ್ನ ಆತ್ಮ ಪವಿತ್ರತೆಯ ಕಿರೀಟಧಾರಿ ಆಗಿದ್ದೇನೆ. ಆದಿ ಸ್ವರೂಪ ಅಂದರೆ ಸತ್ಯಯುಗ. ಎಂತಹ ಸುಂದರ ಪ್ರಪಂಚ, ಸತೋ ಪ್ರಧಾನ ಜಗತ್ತು. ಪವಿತ್ರತೆ, ಸುಖ, ಶಾಂತಿಯಿಂದ ಸಂಪನ್ನವಾಗಿರುವಂತಹ ಭಾರತ ಭೂಮಿ, ಸ್ವರ್ಗ ಭೂಮಿ, ಸ್ವರ್ಗೀಯ ಭಾರತ. ನನ್ನ ಆತ್ಮ ಸಂಪೂರ್ಣ ಪವಿತ್ರತೆಯ ಸ್ವರೂಪ, ಪವಿತ್ರತೆಯ ಕಿರೀಟಧಾರಿ. ಸತ್ಯಯುಗದ ಆದಿಯಲ್ಲಿ ಎಂತಹ ಸುಖಮಯವಾದ ಸಂಬಂಧ, ಸುಖಮಯ ವಾತಾವರಣ. ಸತ್ಯಯುಗದಲ್ಲಿ ನನ್ನ ಆತ್ಮ 16 ಕಲಾ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮನಾಗಿದ್ದೆ. ಆ ಶ್ರೇಷ್ಠ ಸಂಸ್ಕಾರವನ್ನ ಭಗವಂತನ ಸತ್ಯ ಜ್ಞಾನದಿಂದ ರೂಪಿಸಿಕೊಳ್ಳುತ್ತಿದ್ದೇನೆ. ಪವಿತ್ರಮಯ ಸ್ಥಿತಿ, ಮುಂಬರುವಂತಹ ಸ್ವರ್ಗ, ಸತ್ಯಯುಗ, ಸತೋಪ್ರಧಾನ ಜಗತ್ತಿನಲ್ಲಿ ನಾವೇ ದೇವಿ ದೇವತೆಗಳು, ಪವಿತ್ರ ದೇವತೆಗಳು. ಎಷ್ಟೊಂದು ಮಧುರತೆ, ಹರ್ಷಿತತೆ, ಖುಷಿ, ಸರ್ವ ಪ್ರಾಪ್ತಿ ಸಂಪನ್ನ. ಯಾವುದೇ ಅಪ್ರಾಪ್ತಿಯ ವಸ್ತು ಸಹ ಇಲ್ಲ, ದುಃಖದ ಹೆಸರೇ ಇಲ್ಲ. ಸುಖದ ಜಗತ್ತು, ಸುಖಧಾಮ. ಆ ಶ್ರೇಷ್ಠ ಸಂಸ್ಕಾರ, ಶ್ರೇಷ್ಠ ಗುಣಗಳನ್ನು ನನ್ನ ಆತ್ಮ ಈಗ ಧಾರಣೆ ಮಾಡಿಕೊಳ್ಳುತ್ತಿದ್ದೇನೆ. ಆದಿ ಸ್ವರೂಪದಲ್ಲಿ
ಸಂಪೂರ್ಣ ಪವಿತ್ರ ಸ್ಥಿತಿಯ ಅನುಭೂತಿಯನ್ನು ಮಾಡ್ತಾ ದೃಷ್ಟಿಯಲ್ಲಿ ಪವಿತ್ರತೆಯ ಧಾರಣೆ ವಿಶೇಷ ಅಭ್ಯಾಸ ಮಾಡೋಣ. ಪ್ರತಿ ಆತ್ಮನನ್ನು ನೋಡುವಾಗ ಭ್ರುಕುಟಿಯಲ್ಲಿ ಹೊಳೆಯುವಂತಹ ಚೈತನ್ಯ ಶಕ್ತಿ, ಪ್ರಕಾಶ ಸ್ವರೂಪ, ಆತ್ಮ ಸಹೋದರನನ್ನ ನೋಡುವಂತಹ ಅಭ್ಯಾಸ. ನಾನು ಹೇಗೆ ಆತ್ಮ ಜ್ಯೋತಿ, ಪವಿತ್ರ ಸ್ವರೂಪ, ಶಾಂತ ಸ್ವರೂಪ, ಹಾಗೆಯೇ ಯಾರನ್ನೇ ನೋಡುವಾಗಲೂ ಇವರ ಭ್ರುಕುಟಿಯ ಮಧ್ಯದಲ್ಲಿಯೂ ಆತ್ಮ ಹೊಳೆಯುತ್ತಿದೆ. ಈ ಆತ್ಮವು ಸಹ ಮೂಲತಃ ಪವಿತ್ರ ಸ್ವರೂಪ, ಇವರು ಶಾಂತ ಸ್ವರೂಪಾತ್ಮ. ನಾನು ಆತ್ಮಜ್ಯೋತಿ, ಇವರು ಒಂದು ಆತ್ಮಜ್ಯೋತಿ. ಈ ಆತ್ಮಿಕ ದೃಷ್ಟಿಯಲ್ಲೇ ನೋಡುವಂತಹ ಅಭ್ಯಾಸ, ದೃಷ್ಟಿಯಲ್ಲಿ ಪವಿತ್ರತೆ, ಪವಿತ್ರ ಸ್ವರೂಪ ಸ್ಥಿತಿಯಲ್ಲಿ ಶ್ರೇಷ್ಠ ಸಂಕಲ್ಪವನ್ನು ಮಾಡ್ತಾ ಆ ಪ್ರಕಂಪನಗಳು ಎಲ್ಲೆಡೆಯೂ ಸಹ ಹರಡುತ್ತಿರುವ ಅನುಭೂತಿಯನ್ನ ಮಾಡಿ ಈ ನಮ್ಮ ಪವಿತ್ರ ಸಂಕಲ್ಪಗಳ ಶಕ್ತಿಯಿಂದ ಪರಿಶುದ್ಧವಾದಂತಹ ಪ್ರಕಂಪನಗಳ ಪ್ರಭಾವದಿಂದಲೇ ವಿಶ್ವದಲ್ಲಿ ಪವಿತ್ರ ಜಗತ್ತು ಸ್ಥಾಪನೆಯಾಗಲಿದೆ. ಸ್ವರ್ಣಿಮ ಜಗತ್ತು, ಚಿನ್ನದ ಜಗತ್ತು ಸತ್ಯಯುಗಕ್ಕೆ ಹೋಗಲು ನನ್ನ ಆತ್ಮ ಈಗ ಹಳೆಯ ಸಂಸ್ಕಾರ, ಹಳೆಯ ಸ್ವಭಾವ, ಎಲ್ಲ ಕಲ್ಮಶವನ್ನು ಕಳಚಿಕೊಂಡು ಚಿನ್ನದಂತೆ ಸ್ವಚ್ಛನಾಗುತ್ತಿದ್ದೇನೆ. ಎಂತಹ ಪರಿಶುದ್ಧವಾದ ಸತ್ಯ ಜ್ಞಾನ ನನಗೆ ದೊರಕಿತು. ಧನ್ಯವಾಯಿತು ಜೀವನ. ಎಂತಹ ಶ್ರೇಷ್ಠ ಪ್ರಾಪ್ತಿ. ಸ್ವರ್ಗದ ಮಾಲೀಕರಾಗುವಂತಹ ಆಸ್ತಿಯನ್ನ ಸ್ವಯಂ ಭಗವಂತ ನನಗೆ ಕೊಡುತ್ತಿದ್ದಾರೆ. ಮಾಡುವ ಒಂದೊಂದು ಆಲೋಚನೆಗಳು ಪರಿಶುದ್ಧವಾಗಿರಲಿ. ಪವಿತ್ರ ಸಂಕಲ್ಪ, ಶಕ್ತಿಶಾಲಿ ಸಂಕಲ್ಪ. ತಮ್ಮ ಸುತ್ತಮುತ್ತ ಎಂತಹ ಪರಿಶುದ್ಧವಾಗಿರುವ ಪವಿತ್ರ ವೈಬ್ರೇಷನ್ಸ್ ಗಮನಿಸಿ. ಯಾವುದೇ ಕೆಲಸ ಕಾರ್ಯ ಮಾಡುವಾಗ ಅನೇಕ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಈ ಅಭ್ಯಾಸ ವಿಶೇಷವಾಗಿ ಮಾಡೋಣ. ಪ್ರತಿಯೊಬ್ಬರ ಪ್ರತಿಯಾಗಿಯೂ ಆತ್ಮಿಕ ದೃಷ್ಟಿಯಲ್ಲಿ ನೋಡುವುದು. ಇದು ದೃಷ್ಟಿಯಲ್ಲಿ ಪವಿತ್ರತೆ, ಶುದ್ಧತೆ. ನನ್ನಿಂದ ಈ ಪರಿಶುದ್ಧವಾದ ಅಲೆಗಳು ಎಲ್ಲೆಡೆಯೂ ಹರಡುತ್ತಿದೆ. ಪ್ರತಿ ಆತ್ಮನಿಗೂ ಸಹ ಆ ಪ್ರಕಂಪನ, ಶಾಂತತೆ, ಶುದ್ಧತೆ, ಖುಷಿ, ತೃಪ್ತಿಯ ಅನುಭೂತಿಯನ್ನ ಮಾಡಿಸುತ್ತಿದೆ. ಇದೇ ಅಭ್ಯಾಸವನ್ನ ಮುಂದುವರಿಸೋಣ. ಓಂ ಶಾಂತಿ. जादू फेरा
तो बस मेरा है। ओ बाबा ये आपने कैसा जादू फेरा है, जिसको देखो वही है कहता बाबा तो बस मेरा है। बाबा तो बस मेरा है, बाबा तो बस मेरा है, बाबा तो बस मेरा है, बाबा तो बस मेरा है। जिसके मिलन को लोगों ने है जाने क्या क्या कर डाला, वो दिल की है सुनता सबके बैठे सामने दिल वाला। जिसके मिलन को लोगों ने है जाने क्या क्या कर डाला, वो दिल की है सुनता सबके बैठ सामने दिल वाला। प्रभु मिलन के मस्ती में चमक रहा हर चेहरा है, जिसको देखो वही है कहता बाबा तो बस मेरा है। बाबा तो बस मेरा है, बाबा तो बस मेरा है, बाबा तो बस मेरा है, बाबा तो बस मेरा है। ओम शांति, ओम शांति,